ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದಪಾರ ಮಹಿಮೋದಾರ ಸದ್ಗುಣಪೂರ್ಣ ಗಂಭೀರ ಸಾರಿದವರಘ ದೂರಗೈಸಿ ಸೂರಿಜನಡೆಗೆ ಸೌಖ್ಯ ನೀಡುವ ಧೀರ ವೆಂಕಟರಮಣ ಕರುಣದಿ ಪೊರೆಯೋನಿಯನ್ನ ಶ್ರೀನಿವಾಸನೇ ಭಕ್ತಪೋಷಣೆ ಜ್ಞಾನಿಕುಲಗಳಿಗೆ ಅಭಯದಾಯಕ ದೀನಬಾಂಧವ ನೀನೆ ಎನ ಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪತ್ತು ವಿನಯಪೂರ್ವಕ ಇತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಮಹಾಲಕ್ಷ್ಮೀ ಮಹಾಭಾರತೀಶಾಯ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವ್ಯವಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಕಂ ಸಕಲ ತಾತ್ವಿಕ ದೇವತಾಭ್ಯೋ ನಮಃ ಪದ್ಮನಾಭಾದಿ ಸಕಲ ಯತಿಗುರುಭ್ಯೋ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಸೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಪುರಂದರದಾಸಾದಿ ಸಕಲ ಹರಿದಾಸ ಗುರುಭ್ಯೋ ನಮಃ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಬರಿದೆ ಬಾಹ್ಯಾಚಾರ ವಿರಚಿಸದಲೆ ಮನದಿ ಹರಿರೂಪ ಕಾಣುತ್ತೆರದಿ ವರದೇಶ ವಿಠಲನ್ನ ಸ್ಥಿರದಾಸ್ಯತನವೆಂಬ ಗುರುತು ತೋರುವುದಯ್ಯ ಗುರು ಜಗನ್ನಾಥಾರ್ಯ ಗುರುವೇ ನೀನೊಲಿದು ಪಾಮರ ತರುಣಾದನ್ನ ಹರುಷಾದಿ ಕರಪಿಡಿದು ಪರಮ ಹರುಷದಿಂದ ಹರಿದಾಸ್ಯತನವಿತ್ತು ಉದ್ಧರಿಸಿದ ಉಪಕಾರ ಮರೆಯಲಾರುಣೆಯಂದು ಮಾತೃಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಪ್ರಾತಃ ಕಾಲದಲ್ಲಿ ನನಗೆ ನಿಜವಾಗಿ ಇವತ್ತು ಬಹಳ ಆನಂದ ಆಗಿದೆ. ಒಂದು, ನನ್ನ ಮಿತ್ರರಾಗಿರ್ತಕ್ಕಂಥ ಕೊರಲಹಳ್ಳಿ ವೆಂಕಟೇಶಾಚಾರ್ಯರು ಹರಿಕಥಾಮೃತಸಾರದಲ್ಲಿ ತಾರತಮ್ಯ ಸಂಧಿಗಳಲ್ಲಿ ಪುನರುಕ್ತಿ ಇಲ್ಲ ಎಂಬುದರ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟರು. ಗುರುಜಗನ್ನಾಥ ದಾಸರು ತಮ್ಮ ಪರಿಮಳ ಅಂತಕ್ಕಂಥ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ. ಹರಿಕಥಾಮೃತ ಮೊದಲನೇ ಸಂಧಿಯಲ್ಲೇ ಒಟ್ಟು 5 ತಾರತಮ್ಯಗಳನ್ನು ಸೂಚನೆ ಮಾಡಿದ್ದಾರೆ. 5 ಕಡೆ ಮೊದಲನೇ ಮಂಗಲಾಚರಣ ಸಂಧಿಯಲ್ಲೇ 5 ಕಡೆ ತಾರತಮ್ಯ, ಅದನ್ನು ಅವರು ವಿವರಣೆ ಕೊಟ್ಟರು ನಮಗೆ. ಗ್ರಂಥದ ಹೆಸರಲ್ಲೇ ಒಂದು ತಾರತಮ್ಯ ಇಟ್ಟಾರೆ. ಆ 5 ಕಡೆ ಯಾಕೆ ಹೇಳಿದರು ಅಂದರೆ, ಆ 5 ಕಡೆ ಹೇಳುವುದರಿಂದ ತಾರತಮ್ಯದ ಇಷ್ಟು ಬಗೆಯಾಗಿ ತಾರತಮ್ಯ ಹೇಳುವುದರ ಉದ್ದೇಶ, ಇಷ್ಟು ಸಂಧಿಗಳಲ್ಲಿ ತಾರತಮ್ಯ ಹೇಳುವುದರಲ್ಲಿ ಉದ್ದೇಶ ಆಚಾರ್ಯ ಹೇಳಿದಂತೆ ದಾರಢ್ಯ ತಂದುಕೊಳ್ಳಕ್ಕಾಗಿ. ಮೊದಲನೇ ದಾರಢ್ಯ. ಎರಡನೇದು ಅಲ್ಲಲ್ಲಿ ವಿಷಯಗಳೇ ಬೇರೆ. ಒಂದು ಸಂಧಿಯಲ್ಲಿ ಹೇಳಿದ ತಾರತಮ್ಯ ಬೇರೆ. ಸುಮ್ಮನೆ ಸಿಂಪಲ್ಲಾಗಿ ನೋಡ್ರಿ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ. ಒಂದು ಮೇಲೆ ಹೋಗೋದು, ಒಂದು ಸಲ ಕೆಳಗೆ ಹಿಡಿಯೋದು. ಇದು ಏನಪ್ಪ, ಇದು ಸೇಮ್ ಇರ್ತದೆ, ಏನು ವ್ಯತ್ಯಾಸ ಇಲ್ಲ. ಅವ್ರು ಹೇಳ್ತಾರಲ್ಲ, ತಾರತಮ್ಯದ ಹಿನ್ನೆಲೆಯಲ್ಲಿ ಸೃಷ್ಟಿ ಚಿಂತನೆ ಮತ್ತು ಲಯ ಚಿಂತನೆ ಇದೆ. ಸೃಷ್ಟಿ ಮತ್ತು ಲಯ ಚಿಂತನೆಗಳ ಒಂದು ಮನಸ್ಸಿನಲ್ಲಿಟ್ಟುಕೊಂಡು ಆರೋಹಣ ಅವರೋಹಣ ಎಂಬುದು ಅದು ಲಯ ಚಿಂತನೆ, ಇದು ಸೃಷ್ಟಿ ಚಿಂತನೆ. ಆರೋಹಣ ಅಂತಂಬೋದು ಏನದಲ್ಲ, ಅದು ಲಯ ಚಿಂತನೆ. ಇಂಥ ಒಂದು ಸುಂದರವಾದ ರೂಪಕಲ್ಪನೆ ಆ ಗ್ರಂಥದ ಹೆಸರಿನಲ್ಲಿ ಹೇಳುವಾಗ ದಾಸರದನ್ನು ಬಿಡಿಸ್ತಾರೆ. ಹರಿಕಥಾ ಅಮೃತ ಸಾರ ಅದನ್ನು ವಿವರಣೆ ಕೊಟ್ಟರು. ಅವ್ರು ಹೇಳಿದರು, ಇದು ಒಂದು ತಾರತಮ್ಯ. ಏನು ಒಟ್ಟು ತಾರತಮ್ಯವನ್ನು ವಿಹಂಗಮ ದೃಷ್ಟಿಯಲ್ಲಿ ನೋಡಿದಾಗ ಒಟ್ಟು 4 ಭಾಗ. ಒಂದು ಪರಮಾತ್ಮ, ಇನ್ನೊಂದು ಈಶಕೋಟಿ ಪ್ರವಿಷ್ಟಳಾಗಿರತಕ್ಕಂಥ ರಮಾದೇವಿ, 3ನೇದು ಋಜುಗಳು, 4ನೇದು ರುದ್ರದೇವಿ, ಗರುಡನಿಂದ ಹಿಡ್ಕೊಂಡು ಕೆಳಗಿರ್ತಕ್ಕಂಥ ಸಕಲ ಚೇತನ ಪ್ರಪಂಚ. ಇದು ಒಂದು. ಇಷ್ಟೇ. ಅಂದರೆ ಒಂದು ಭಗವಂತ ಹರಿ, ಕಥಾ ಲಕ್ಷ್ಮಿ, ಇವರಿಬ್ಬರು ಇದು ಮೇಲ್ಮಟ್ಟದ ಅಪ್ರಾಕೃತ ಶರೀರಗಳು, ನಿತ್ಯ ಶಾಶ್ವತವುಳ್ಳವರು, ಲಿಂಗ ಶರೀರದ ಸಂಪರ್ಕ ಇಲ್ಲದೆ ಇರತಕ್ಕಂಥವ್ರು. ರುದ್ರ ಮತ್ತು ಅಮೃತ ಸಾರ, ಇವೆರಡು. ಅಮೃತ ಅಂದರೆ ವಾಯುದೇವರು, ಸಾರ ಅಂತಂದರೆ ಗರುಡ ಶೇಷ ರುದ್ರ ಅಂತ ಮಂತ್ರ ಅಲ್ಲ. ಇದರಲ್ಲಿ 2 ಡಿಫರೆನ್ಸ್ ಅದ. ಏನು ಗೊತ್ತಾ, ಇವರು ಅತಿರೋಹಿತ ವಿಮಲ ವಿಜ್ಞಾನಿಗಳು, ಇವರು ತಿರೋಹಿತ ವಿಮಲ ವಿಜ್ಞಾನಿಗಳು. ಆಗಾಗ ಇವರಿಗೆ ಕಲಿಪ್ರವೇಶ ಇಲ್ಲ, ಇವರಿಗೆ ಕಲಿಪ್ರವೇಶ ಉಂಟು. ಈ 2 ಭಾಗ. ಆಮೇಲೆ ಮತ್ತೆ ಒಂದೊಂದರ ತೊಗೊಂಡಾಗ ಇಂಡಿವಿಜುವಲ್ ತೊಗೊಂಡಾಗ ಮತ್ತೆ ತಾರತಮ್ಯ. ಅಂದರೆ ತಾರತಮ್ಯ ನಾನು ಇಷ್ಟು ಸಂಧಿಗಳಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಅದರ ರೂಪಕಲ್ಪನೆ ಆಳವಾಗಿ ಪ್ರವೇಶ ಮಾಡಿರಿ. ಒಂದೊಂದು ತಾರತಮ್ಯ ಸಂಧಿಯಲ್ಲಿ ಒಂದೊಂದು ಚಿಂತನೆಯನ್ನು ಕೊಟ್ಟೀನಿ. ಒಂದರಲ್ಲಿ ಆಚಾರ್ಯ ಹೇಳಿದ್ರಲ್ಲ, ಒಂದರಲ್ಲಿ ಗುಣಗಳು, ಗುಣಗಳ ರೀತಿಯಲ್ಲಿ ದೃಷ್ಟಿ ತಾರತಮ್ಯ, ಅವತಾರಗಳ ರೀತಿಯಲ್ಲಿ ಒಂದು ತಾರತಮ್ಯ,
ಒಂದು ಅವರ ಸಾಧನೆಯ ಚಿಂತನೆಯಲ್ಲಿ ಒಂದು ತಾರತಮ್ಯ ಹೀಗೆ ಹೇಳಿದ್ದಾರೆ. ಅದನ್ನು ಆಚಾರ್ಯರು ನಿಜವಾಗಿ ನನ್ನ ಮನಸ್ಸಿಗೆ ಹಿಡಿಸುವಂತೆ ಬಹಳ ಆನಂದಕರವಾದ ರೀತಿಯಲ್ಲಿ ಆಚಾರ್ಯ ಸಮರ್ಪಣೆ ಮಾಡಿದ್ವಿ. ಎರಡನೇದು ಗುರುಗಳು ನನಗೆ ಬಹಳ ಆಸೆ ಇತ್ತು. ನನಗೆ ದೊಡ್ಡ ಸಂಶಯ ಆಗಿರೋದು, ನನಗೆ ನಿಂತ್ಕೊಂಡಿರೋದು ಎಲ್ಲಿ ಗೊತ್ತಾ, ಹರಿಕಥಾ ಪ್ರಸಾರದ ಬುಕ್ ಪಬ್ಲಿಷ್ ಆಗಬೇಕಾಗ್ಯಾರೆ ಕೃತ್ತಿವಾಸನೆ ವಾಮದೇವ ಇವು ಎರಡು ಯಾಕೋ ತಲೆಗೆ ಬರ್ಬೇಕು. ಏನು ಮಾಡ್ಬೇಕು, ದಾಸರು ವ್ಯಾಖ್ಯಾನಗಳು ಎಷ್ಟೊಂದು ವ್ಯಾಖ್ಯಾನಗಳು ಯಾಕೋ ಅದರ ಬಗ್ಗೆ ಬಹಳ ಪೂರ್ಣವಾದ ಮಾಹಿತಿ ಕೊಡ್ತಾ ಇಲ್ಲ. ಗುರುಗಳು ಹೇಳಿದಂತೆ ಹರಿಕಥಾಮಸಾರದಲ್ಲಿ ಜಗನ್ನಾಥದಾಸರ ವಾಕ್ಯಗಳನ್ನೇ ಬೇರೆ ಬೇರೆ ಸಂಧಿಗಳಲ್ಲಿ ರುದ್ರದೇವರ ವರ್ಣನೆ ಬಂದಾಗ ಅಲ್ಲಿರುವ ರೂಪಕಲ್ಪನೆ ನೋಡಿದಾಗ ಸ್ವಲ್ಪ ಗೊಂದಲ ಬಂದುಬಿಡ್ತಾರೆ. ಗೊರೆಬಳಹನುಮಂತರಾಯರು ಬಹಳ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಇವತ್ತಿನ ಶ್ರೀಗಳವರು ಆಗಿ ನಿಂತ್ಕೊಂಡಿರ್ತಕ್ಕಂಥ ಇವರು ಗುರು ಅಂದ್ರೆ ಅವರು ಸುವಿದ್ಯೇಂದ್ರರು ಅವರು ಇದರ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಒಂದು ಬರ್ಕೊಟ್ಟಿದ್ದಾರೆ, ನನಗೆ ಬರ್ಕೊಟ್ಟಿದ್ದಾರೆ. ಎರಡನೇದು ನಮ್ಮ ಹೈವದನ ಪುರಾಣಿಕರು ಒಂದು ಬರ್ಕೊಟ್ಟಿದ್ದಾರೆ. ಏನಿದ್ರೂ ಕೂಡ ಇವತ್ತೇನು ಗುರುಗಳ ಬಾಯಿಯಿಂದ ಕೃತಿ ವಾಸನೆ ಒಂದೇ ಒಂದು ಸಾಕು, ಅದು ಇಷ್ಟು ಹೃದಯಕ್ಕೆ ಆನಂದ ಕೊಡ್ತೀವಿ. ನಾನು ಇವಾಗ ಗುರುಗಳಲ್ಲಿ ವಿಜ್ಞಾಪನ ಅವರ ಆಜ್ಞಾ ಕೊಟ್ಟುಬಿಟ್ಟಿದ್ದಾರೆ ಅಂದ್ಕೋತೀನಿ. ನಾನು ನಾಳೆ ಹರಿಕಥಾಮಸಾರ ಈಗ ಹೋದ ಕೂಡಲೇ ಒಂದು 10 ದಿವಸದೊಳಗಾಗಿ ಅವೆರಡು ಪದ್ಯಗಳನ್ನು ಬರೆದು ಅದು ಗುರುಗಳ ಹೆಸರಿನಲ್ಲೇ ಬರ್ತದೆ. ಈ ಎರಡು ವ್ಯಾಖ್ಯಾನ ಯಾರ್ದು ಅಂದರೆ ಗುರುಗಳ ಅನುಗ್ರಹದಿಂದ ಬಂದಿದ್ದು ಅಂತಂಬೋದು. ಸೊ ಬಹಳ ಆನಂದ ಆಯಿತು. ಈಗ ನಾನು ಸ್ವಾಮಿ ನನಗೆ ಪ್ರೇರಣೆ ಮಾಡಿದೆ. ನನಗೆ ಇದ್ದಕ್ಕಿದ್ದಂತೆ ಏನೋ ಆಲೋಚನೆ ಬಂತು. ನಾನೇನು ಚಿಂತನೆ ಮಾಡೀನಿ ಚಕ್ರಾಬ್ಜ ಮಂಡಲದ ಬಗ್ಗೆ, ಅದನ್ನು ನಮ್ಮ ಭಜನಾ ಮಂಡಳಿ ತಾಯಂದರನ್ನು ಕೂಡಿಸ್ಕೊಂಡು ನಾನು ಅಂದ್ಕೊಂಡಿದ್ದು ಮೇಲೆ ಕೂತ್ಕೋಬೇಕು, ನಾವು ಏಕಾಂತವಾಗಿ ಕೂತ್ಕೊಂಡು ನಿಮಗೆ ಹೇಳಬೇಕು, ನಂದು ತಪ್ಪುಗಳು ನಿಮ್ಮಿಂದ ತಿದ್ದಿಗೆಬೇಕು, ನನ್ನಲ್ಲಿರ್ತಕ್ಕಂಥದ್ದು ನಿಮ್ಗೆ ಒಪ್ಪಿಸ್ಬೇಕು ಅಂದ್ಕೊಂಡಿದ್ದು. ಇದು ಉಲ್ಟಾ ಆಗಿಬಿಡ್ತಿದೆ ಕಥೆ. ಗುರುಗಳು ಮಾಡಿ ಕೊಡೋದು ನನ್ನ ಯೋಗ್ಯತೆಗೆ ಮೀರಿದ ಕೆಲಸ ಇದೆ. ಚಕ್ರಾಬ್ಜ ಮಂಡಲ ಅಷ್ಟು ಹೇಳಾರೆ, ಆದರೂ ಗುರುಗಳು ಕೇಳ್ತಾರೆ ಅಂತಂದಾಗ ಇವತ್ತು ಚಕ್ರಾಬ್ಜ ಮಂಡಲದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅನುಕೂಲ ಆಯಿತು ಅಂದರೆ ಮೊದಲನೇ ತಾಳ, ಮೊದಲನೇ ವಲಯ ಪ್ರಧಾನವಾಗಿ ವಿಜಯರಾಯರು ಒಂದು ಮಾತು ಹೇಳಿ, ಇಲ್ಲಿ ಆಧ್ಯಾತ್ಮವೇ ಉಂಟು ಅಂತಾರೆ. ಏನು ಆ ಅಧ್ಯಾತ್ಮ, ಇದರ ವಿವರಣೆ ಯಾರೂ ಕೊಟ್ಟಿಲ್ಲ. ಸುಮಾರು ಇವತ್ತು ಹರಿಕಥಾಮೃತಸಾರದ ಬಗ್ಗೆ ಒಂದು 6-7 ಜನರ ಪ್ರಾಚೀನವಾದ ಚಿತ್ರಪಟಗಳು ಸಿಗ್ತವೆ. ಮೊದಲನೇದು ನಂಬರ್ 1, ಮೊದಲನೇದು ಗೋಪಾಲದಾಸರು ಬರೆದಿದ್ದು ಅಂತ ಹೇಳ್ತಕ್ಕಂಥ ಒಂದು ಚಿತ್ರಪಟ. ಅದು ಪ್ರಾಚೀನವಾದ್ಯ, ಅದರಲ್ಲೇನು ಬರೀ ಆ ಪೇಪರ್ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಈಗ ಉತ್ತುನಲ್ಲಿ ಅದಕ್ಕೆ ಒಳ್ಳೆ ಶೇಪ್ ಕೊಟ್ಟು ಅದನ್ನೆಲ್ಲ ಬೈಂಡ್ ಮಾಡಿಸಿ ಅದಕ್ಕೆ ಲ್ಯಾಮಿನೇಷನ್ ಮಾಡಿ ಅದನ್ನು ಫೋಟೋ ಹಾಕಿದ್ದಾರೆ ಉತ್ತುನೂರಲ್ಲಿ. ಅದು ಅತ್ಯಂತ ಪ್ರಾಚೀನವಾದ ಚಕ್ರಾಬ್ಜ ಮಂಡಲದ ಒಂದು ಚಿತ್ರಪಟ ಅಂತ ಒಂದು ಕಲ್ಪನೆ. ಅಂದರೆ ಎಲ್ಲರೂ ಹೇಳಿ ಯಾರು ಬರೆದಿದ್ದು ಅಂದರೆ ಗೋಪಾಲದಾಸರೇ ಬರೆದಿದ್ದು ಅಂತ ವಂಶಿಕರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ರಿ ಮಾಡೋದಿಲ್ಲ. ಒಟ್ಟು ನನ್ನ ದೃಷ್ಟಿಯಲ್ಲಿ ಗೋಪಾಲದಾಸರು ಮಾತ್ರ ಬರೆದಿದ್ದಲ್ಲ, ಅಲ್ಲಿರುವ ಕೆಲವಲ್ಲ ವಿರಾಟ್ ರೂಪದ ಚಿತ್ರೀಕರಣ. ಯಾಕಂದರೆ ವಿರಾಟ್ ರೂಪದ ಚಿತ್ರೀಕರಣ ಮಾಡುವಾಗ ಒಳ್ಳೆ ಅದ್ಭುತವಾದ ಫೋಟೋ ಇದೆ, ಅದರಲ್ಲಿ ಬಹಳಷ್ಟು ತಪ್ಪುಗಳು ಬಂದವು. ವಿಜಯರಾಯರ ಸೃಷ್ಟಿ ಪ್ರಕರಣದಲ್ಲಿ ಹೇಳ್ತಕ್ಕಂಥದ್ದು ಅವೆಲ್ಲ ಪ್ರಕಾರ ಇಟ್ಕೊಂಡ್ರು ಕೂಡ ಅದನ್ನು ಓದ್ತಾ ಹೋದಾಗ, ಯಾಕಂದರೆ ಸುಮಾರು 6 ತಿಂಗಳ ಕಾಲ ಅದರ ಮೇಲೆ ನಾನು ಪ್ರಾಜೆಕ್ಟ್ನಿರುವಾಗ ಪರಿಶ್ರಮ ಮಾಡಿದ್ದೀನಿ, ಕಣ್ಣಿಟ್ಕೊಂಡು ನೋಡಿದ್ದೀನಿ. ಅವೆಲ್ಲರನ್ನ ಆ ಪುಣ್ಯಾತ್ಮರು ಸುಬ್ಬಣ್ಣದಾಸರು ಅಂತಿದ್ರು. ಅವರಿಗೆ ನಮ್ಮಪ್ಪ ವೆಂಕಪ್ಪ ಬರ್ತಿದ್ದಾನಲ್ಲ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಹೋಗಿ ಒಂದು ದೊಡ್ಡ ಲಡ್ಡು ತೊಗೊಂಡು ಹೋದೆ. ಒಂದು 2 ಲಡ್ಡುಗಳು, ಒಂದು 2 ವಡೆ ತೊಗೊಂಡೋಗಿ ಸ್ವಾಮಿ ತೀರ್ಥ ಎಲ್ಲ ತೊಗೊಂಡೋಗಿ ಇದು ಶುಕ್ರವಾರ ಅಭಿಷೇಕ ಮಾಡಿದ್ದು ನೇರವಾಗಿ ನೀವು ತಂದಿನಿ ತೊಗೊಂಡ್ರಿ ಅಂದ್ಕೊಂಡು ಅವರಿಗೆ ಹುಚ್ಚಾಗ್ಬಿಟ್ರು. ಏನು ವಾರ ಯಾಕಟ್ಟೆ ಲಡ್ಡು ಬಂತ ಏನು ಅಪಣಾಚಾರ ಏನಿಲ್ಲ, ನಿಮ್ಮ ಹತ್ರ ಇಷ್ಟೆಲ್ಲ ಮ್ಯಾನಸ್ ಕೊಟ್ಟಿರಿ ಗೊರೆಬಳಹನುಮಂತರಾಯರದು ಗೋಪಾಲ ಅಂತ ಹೇಳ್ತೀರಲ್ಲ, ನಾನೇನು ತೊಗೊಂಬಲ್ಲ, ನಾನು ಅಫಿಷಿಯಲಾಗಿ ಬರ್ಕೊಟ್ಬಿಡ್ತೀನಿ ಲೆಟ್ರ್ನಲ್ಲಿ. TTD ನಮ್ಮ ಸೈನ್ ಇರ್ತದೆ, ಸೀಲ್ ಇರ್ತದೆ, ನಿಮಗೆ ಒಂದು ಇಷ್ಟು ಕಾಲಾವಧಿಯಲ್ಲಿ ಇದನ್ನು ನಾನು ಕಾಪಿ ಮಾಡಿಕೊಂಡು ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತೀನಿ. ಅದನ್ನು ಚೆನ್ನಾಗಿ ಮಾಡಿಕೊಡ್ತೀನಿ ಕೂಡ, ದಯಮಾಡಿ ನಂಗೆ ಕೊಡ್ರಿ ಅಂದರೆ ವೆಂಕಟರಮಣ ಒಳಗೆ ಆ ಲಡ್ಡು ಪ್ರಸಾದದ ಪ್ರಭಾವನೋ ಏನೋ ತೊಗೊಳ್ರಿ ಅಂತ ಪೆಟ್ಟಿಗೆ ತಂದು ಕೊಟ್ಟುಬಿಟ್ರೆ ಕೃಷ್ಣಾರ್ಪಣೆ. ನಮ್ಮ ನಿಜವಾಗಿ ಹೇಳ್ತೀನಿ, ಅದನ್ನು ತೊಗೊಂಡು ನಾನು ಊರಿಗೆ ಹೋದ ಮೇಲೆ PVRK ಪ್ರಸಾದ್ ಇದ್ದರು, ಅವರಿಗೆ ಫೋನ್ ಮಾಡಿದೆ, ಸಾರ್ ನೀವು ನೋಡಬೇಕು ಗೋಪಾಲದಾಸರು ಅವರು ಬರೆದಿದ್ದು ಅಂತ ಹೇಳ್ತಕ್ಕಂಥ ಮ್ಯಾನಸ್ಕ್ರಿಪ್ಟ್ಸ್. ಅವರು ನಿಜವಾಗಿ ಚಾಂಬರ್ನಲ್ಲಿದ್ದರು, ಅಲ್ಲಿ ಆಫೀಸ್ನಲ್ಲಿದ್ದರು. ಆ ಟೈಮ್ಗೆ ಆ ವ್ಯಕ್ತಿ ಹೇಳಿದ ಮಾತು ಎಷ್ಟು ಸುಂದರ ಅಡಿ. ನಾನು ಈಗ ಇಮಿಡಿಯೇಟಾಗಿ ಮನೆಗೆ ಹೋಗ್ತಾ ಇದ್ದೀನಿ, ನೀವು ಮನೆಗೆ ಬಂದ್ಬಿಡೋದು ತೊಗೊಂಬಾ. ಆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಅದನ್ನು ತೆಗೆದ್ರೆ ಅದೆಲ್ಲ ದುಮ್ಮಿತ್ತು. ಅದನ್ನು ಎಷ್ಟು ಕಣ್ಣಿಗೆ ಹಚ್ಕೊಂಡಿರೋದು ಆ ಹೆಂಡತಿ ಹತ್ತಿಗೂ ಸರ್ ಇದು ಏನಿದು ಇಷ್ಟು ಅದ್ಭುತದಲ್ಲ ಕಣ್ಣಿಗೆ ಹಚ್ಕೊಂಡಿದ್ದೆ ಆಕಿ.
ಅಷ್ಟು ಅಭಿಮಾನ ಮಾಡಿದ್ರು. ಆದರೆ ಅದು ಏನಾಯ್ತು ಅಂದರೆ ಒಂದು 6 ತಿಂಗಳ ತನಕ ಒಂದು ದೊಡ್ಡ ಟೇಬಲ್ ಮಾಡಿಸಿವಿ. ಟೇಬಲ್ ಕೆಳಗೆ ಗ್ಲಾಸಿನ ಟೇಬಲ್ ಮಾಡಿಸಿ ಅದರ ಕೆಳಗೆ ಬಲ್ಪ್ ಇಟ್ಟು ಅದರ ಮೇಲೆ ಇದನ್ನು ಇಟ್ಟು ಮ್ಯಾನ್ಸ್ಕ್ರಿಪ್ಟ್ ಇಟ್ಟು ಹಿಂದಿನ ಫೋಕಸ್ ಬಿಟ್ಟು ಅದನ್ನೆಲ್ಲ ನೋಡ್ತಾ ಒಂದೊಂದು ಅಕ್ಷರ ಯಾಕೋ ಅಲ್ಲಿ ಭಾಳ ಮಿಸ್ಟೇಕ್ ಬಂದದ್ದು. ಅದು ಮಿಸ್ಟೇಕ್ ಬಂತು ಅಂತ ಅಂದ್ಕೊಂಡು ನಂಗೆ ಏನು ಅನಿಸ್ಬಿಡ್ತಂದರೆ ಗೋಪಾಲದಾಸರು ಬರೆದಿದ್ದರಲ್ಲಿ ಮಿಸ್ಟೇಕ್ ಹೋದರೆ ನನ್ನ ಮನಸ್ಸು ತಕ ಆಗಿಬಿಡುತ್ತೆ, ಹೌದಲ್ವಾ? ಅವರ ಅಪರೋಕ್ಷಿಕದ ಶ್ರೀಜರು ಅಂಥ ಮಹಿತಾತ್ಮರ ಬಾಯಿಯಿಂದ ಅದು ಪ್ರಮೇಯಕ್ಕೆ ವಿರೋಧವಾದ ರೀತಿಯಲ್ಲಿ ಬಂದರೆ ಸಮಸ್ಯೆ ಆಗ್ತದೆ. ಅದ್ರ ರೀತಿಯಲ್ಲಿ ಭದ್ರಿಕಾ ಮಂಡಲ ಅಂತ ಒಂದದ, ಆ ಭದ್ರಿಕಾ ಮಂಡಲದ ಆಚಾರ್ಯ ಭದ್ರಿಕಾ ಮಂಡಲ ಅದರಲ್ಲಿ ಕೂಡ ಮಿಸ್ಟೇಕ್ಸ್ ಬರ್ತವೆ. ಚಕ್ರಾಬ್ಜ ಮಂಡಲ ಅಂತೂ ಪೂರ್ಣ. ಅದು ಆದಮೇಲೆ 2ನೇ ಚಕ್ರಾಬ್ಜ ಮಂಡಲ ಯಾರ್ದು ಅಂದರೆ ಒಂದು ಗೋಪಾಲದಾಸರ ಅಂತ ಹೇಳಿನಿ. 2ನೇದು ನೀವು ಬರ್ಕೋಬೇಕು, ನೋಟ್ ಮಾಡ್ಕೋಬೇಕು. ಮೊದಲನೇ ಚಕ್ರಾಬ್ಜ ಮಂಡಲ ಯಾರ್ದು? ನಾನು ನಾಳೆ ಪ್ರಶ್ನೆ ಕೇಳ್ತೇನೆ ನಿಮ್ಮನ್ನು. ಸುಮ್ಮನೆ ಪುರಾಣ ಕೇಳಿದೆ ಕಿತ್ಕೊಂಡು ಹೋದೆ ಅಂದರೆ ಅದು ವೇಸ್ಟ್. ನಾನು ಕೇಳಿದೆ ನಾಳಿಂದ ಹೇಳೋದಲ್ಲ ನಾನು. ಚಕ್ರಾಬ್ಜ ಮಂಡಲ ಮೊದಲನೇ ಚಕ್ರಾಬ್ಜ ಮಂಡಲ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳಲ್ಪಡ್ತಕ್ಕಂಥದ್ದು ಗೋಪಾಲದಾಸರು ಬರೆದಿದ್ದು ಅಂತ ಹೇಳೋದು. 2ನೇದು ಮೊದಲ್ಕಲ್ ಶೇಷದಾಸರು ಬರೆದ ಚಕ್ರಾಬ್ಜ ಮಂಡಲ 2ನೇದು, ಮೊದಲ್ಕಲ್ ಶೇಷದಾಸರು ಬರೆದಿದ್ದು. 3ನೇ ಅತ್ಯಂತ ಪ್ರಾಚೀನವಾದ ಬೀಗ ಮುದ್ರೆ ತಿಮ್ಮಣ್ಣ ದಾಸರು ಬರೆದಿದ್ದು ಅಂತ ಹೇಳ್ತಕ್ಕಂಥ ಒಂದು ಚಕ್ರಾಬ್ಜ ಮಂಡಲ. ಬೀಗ ಮುದ್ರೆ ತಿಮ್ಮಣ್ಣ ದಾಸರು ಬರೆದ ಚಕ್ರಾಬ್ಜ ಮಂಡಲ ಅದು 3ನೇದು. 4ನೇದು ರೀಸೆಂಟಾಗಿ ಸಿಕ್ಕಿರತಕ್ಕಂಥದ್ದು ಮೆಹಬೂಬ್ ನಗರಕ್ಕೆ ಹೋದಾಗ ನಾರಾಯಣಪೇಟೆಗೆ ಹೋದೆ. ನಾರಾಯಣಪೇಟೆಯಲ್ಲಿ ಒಬ್ಬರು ಇದ್ದರು, ಅವರಿಗೆ ಈಗ ವೈಕುಂಠ ಯಾತ್ರೆ ಮಾಡಿದ್ದಾರೆ. ಆ ಪುಣ್ಯಾತ್ಮರು ತಂದು ಒಂದು ಗಂಟು ಕೊಟ್ಟು ಅದರಲ್ಲಿ ವಾಮನ ವಿಠ್ಠಲರು ಬರೆದ ಚಕ್ರಾಬ್ಜ ಮಂಡಲದ ಚಿತ್ರೀಕರಣ ಮತ್ತು ವ್ಯಾಖ್ಯಾನ ಪೂರ್ಣ. ಅದು ಸುಮಾರು ಒಂದು 60 ಪೇಜಿಯ ಮ್ಯಾನಸ್ಕ್ರಿಪ್ಟ್. ಅದರಲ್ಲಿ ಚಕ್ರಾಬ್ಜ ಮಂಡಲವನ್ನು ಚಿತ್ರೀಕರಣವೂ ಮಾಡಿದ್ದಾರೆ. ಅದರ ಅಧ್ಯಾತ್ಮ ಅರ್ಥ ಹೆಚ್ಚಿಗೆ ಹೇಳಿಕೊಂಡು ಹೋಗಿರ್ತಕ್ಕಂಥ ವಾಮನ ವಿಠ್ಠಲರು ಬರೆದಿರ್ತಕ್ಕಂಥದ್ದು. ಆದರೆ ವಾಮನ ವಿಠ್ಠಲರೇ ಬರೆದರ ಅಥವಾ ವಾಮನ ವಿಠ್ಠಲ ಅವರಿಗೆ 8 ಮಂದಿ ಶಿಷ್ಯರಿದ್ದಂತೆ ಗೊತ್ತಾಗ್ತಾರೆ. ಅವರು ಆಂಧ್ರದವರು. ಆ 8 ಜನ ಶಿಷ್ಯರಲ್ಲಿ ಯಾರಾದರೂ ಬರೆದ ಅಂಬೋದು ಇನ್ನು ಪೂರ್ಣ ಅದು ನಿರ್ಣಯ ಆಗ್ತಾ ಇಲ್ಲ. ಒಟ್ಟು ಅದನ್ನು ನಮ್ಮ ಮನೆಗೆ ಬಂದರೆ ನೀವು ನೋಡ್ಬೋದು. ಕೌತಾಳದಲ್ಲಿ ಆ ವಾಮನ ವಿಠ್ಠಲ ಬರೆದಿರ್ತಕ್ಕಂಥ ಮ್ಯಾನಸ್ಕ್ರಿಪ್ಟ್ ಮಹಬೂಬ್ ನಗರಕ್ಕೆ ಸಂಬಂಧಪಟ್ಟವರು. ಸೊ ಇವು ಪ್ರಾಚೀನವಾಗಿರತಕ್ಕಂಥ ಹಸ್ತಪ್ರತಿಗಳು. ಇವನ್ನು ಆಧಾರ ಮಾಡಿಕೊಂಡು ನಂತರದಲ್ಲಿ ಬಂದಿರತಕ್ಕಂಥ ಅಂದರೆ ಪ್ರಿಂಟೆಡ್ ರೂಪದಲ್ಲಿ ಬಂದಿರತಕ್ಕಂಥ ಚಕ್ರಾಬ್ಜ ಮಂಡಲ ಮೊದಲನೇದು ಗೋರೆಬೆಳ ಹನುಮಂತರಾಯರು ಫಸ್ಟ್ ಬಂದಿದ್ದು. ಗೋರೆಬೆಳ ಹನುಮಂತರಾಯರು ಪಬ್ಲಿಷ್ ಮಾಡಿದ ಮೇಲೆ ನೆಕ್ಸ್ಟ್ ಮಾಡಿದವರು ಯಾರು ಅಂದರೆ ಗೋರೆಬೆಳ ಹನುಮಂತರಾಯರ ಸಂಬಂಧಿಕರೇ ಆಗಿರ್ತಕ್ಕಂಥ ಪಂಚಮುದ್ರೆಗಳನ್ನು ಕಷ್ಟಪಟ್ಟು ದೊಡ್ಡ ದೊಡ್ಡ ಪಂಚಮುದ್ರೆಗಳು ಮಾಡಿರ್ತಕ್ಕಂಥ ಬಿಜ್ಜೂರು ಗುರಣ್ಣ ಅಂತಕ್ಕಂಥವ್ರು. ಆ ಬಿಜ್ಜೂರು ಗುರಣ್ಣ ಬರೆದಿರ್ತಕ್ಕಂಥದ್ದು ಇದು ಗೋರೆಬೆಳ ಹನುಮಂತರಾಯರು ಮೊಟ್ಟ ಮೊದಲು ಪ್ರಿಂಟ್ ಮಾಡಿರ್ತಕ್ಕಂಥ ವರದೇಂದ್ರ ಸಾಹಿತ್ಯ ಮಂಡಳಿಯಿಂದ ಪ್ರಿಂಟ್ ಮಾಡಿರ್ತಕ್ಕಂಥ ಗೋರೆಬೆಳ ಹನುಮಂತರಾಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಮೊದಲು ಬಂತು. ಇದಾದ ಮೇಲೆ ಬಿಜ್ಜೂರು ಗುರಣ್ಣ ಅವರು ಅದನ್ನು ಪ್ರಿಂಟ್ ಮಾಡಿದರು. ಇವರಿಬ್ಬರು ಅದು 4ನೇ ಅಲ್ಲ, ಮೊದಲು ಅವು ಹಸ್ತಪ್ರತಿಗಳು 4 ಹೇಳೀನಿ. ನಂಬರ್ 1 ಯಾವುದು, 2ನೇದು, 3ನೇದು ಬೀಗ ಮುದ್ರೆ ತಿಮ್ಮಣ್ಣದಾಸ, 4ನೇದು ಹೇಳಿದ್ನಲ್ಲ ವಾಮನ ವಿಠ್ಠಲಡು. ವಾಮನ ವಿಠ್ಠಲಡ ಅಥವಾ ವಾಮನ ವಿಠ್ಠಲಡ 8 ಜನ ಶಿಷ್ಯರಲ್ಲಿ ಯಾರಾದರೂ ಒಬ್ಬರು ಬರೆದಿದ್ದ ಅಂಬೋದು ಆ ಮ್ಯಾನಸ್ಕ್ರಿಪ್ಟಿಂದ ತಿಳಿತಾ ಇಲ್ಲ. ಮೇಲೆ ವಾಮನ ವಿಠ್ಠಲಡು ಅಂತ ಬರೆದು ಬಿಡ್ತಾರೆ, ಆದರೆ ಕೆಳಗೆ ಅದನ್ನು ಬರೆದವರು ಯಾರು ಅಂತಂಬೋದು ಗೊತ್ತಾಗಿಲ್ಲ. ಸ್ವಲ್ಪ ಸಂದೇಹ. ಇವು 4 ಅತ್ಯಂತ ಪ್ರಾಚೀನವಾದ ಹಸ್ತಪ್ರತಿಗಳು, ಚಕ್ರಾಬ್ಜ ಮಂಡಲವನ್ನು ಕೈಲೇ ಬರೆದಿರತಕ್ಕಂಥದ್ದು. ಇದು ಆದಮೇಲೆ ಇವನ್ನು ಆಧಾರ ಮಾಡಿಕೊಂಡು ವಿಜಯರಾಯರ ಕಂಕಣಾಕಾರ ಸುಳಾದಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಿಂಟೆಡ್ ರೂಪದಲ್ಲಿ ಹೊರಗೆ ಬಂದಿದ್ದು ಮೊಟ್ಟ ಮೊದಲನೇದು ಗೋರೆಬೆಳ ಹನುಮಂತರಾಯರದು, 2ನೇದು ಬಿಜ್ಜೂರು ಗುರಣ್ಣ. ಇವರು ಲಿಂಗ್ಸು ಗುರುನವ್ರಿ. ಬಿಜ್ಜೂರು ಗುರಣ್ಣ ಅದವ್ರು ಬಂತು. ಅದಾದ ಮೇಲೆ ಒಂದೇ ಸಲ ಬಹಳಷ್ಟು ಬಂದವು. ಒಂದು ಶ್ರೀಪಾದರಾಜ ಮಠದಿಂದ ಒಂದು ಚಕ್ರಾಬ್ಜ ಮಂಡಲ ಪ್ರಿಂಟೆಡ್ ಬುಕ್ಕ, ಅಲ್ಲಿಂದ ಶುರುವಾಯಿತು ವಿರೋಧ. ಏನು ಶುರುವಾಯಿತು? ವಿರುದ್ಧವಾದ ದಿಕ್ಕಿನಲ್ಲಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಈ ಮೇಷಾದಿ ರಾಶಿಗಳನ್ನು ಅಪಸವ್ಯದಲ್ಲಿ, ಮೇಷಾದಿ ರಾಶಿಗಳನ್ನು ಒಂದೇ ಅಪಸವ್ಯದಲ್ಲಿ, ಅದನ್ನು ಮುಂದೆ ಇದು ಹೇಳೋಕಲ್ಕ ತೋರ್ಸೋಕಲ್ಕ ಹೇಳ್ತೀನಿ ನಿಮಗೆ. ಅದು ಒಂದು ಹಾಕಿದ್ರೆ ಪರವಾಗಿದ್ದಿಲ್ಲ. ಎಲ್ಲಿ ತನಕ ಮಾಡಿಬಿಟ್ಟಾರೆ ಅಂದರೆ ಅವರು ಕಂಪ್ಲೀಟ್ ಷಡಾಕ್ಷರ ಮಂತ್ರವನ್ನು ಅಪಸವ್ಯದಲ್ಲಿ ಹಾಕಿದ್ದಾರೆ, ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಅಪಸವ್ಯದಲ್ಲಿ, ನಂತರದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ 12 ಅದೊಂದು ವಲಯ, ಅದನ್ನು ಅಪಸವ್ಯದಲ್ಲಿ, ಗಾಯತ್ರಿ ಮಂತ್ರ ಎಲ್ಲ ಅಜಾದಿ ರೂಪಗಳನ್ನು ಕೂಡ ಅಪಸವ್ಯದಲ್ಲಿ, ಅಂದರೆ ಉಲ್ಟಾ ಹೀಗೆ ಬರೆಯೋದು ಬಿಟ್ಟು ಹೀಗೆ ಬರ್ಕೊಂಡು ಹೋಗಿದ್ದಾರೆ. ಅದು ಶ್ರೀಪಾದರಾಜರ ಮಠದಿಂದ ಪಬ್ಲಿಷ್, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಆ ಶ್ರೀಪಾದರಾಜರ ಮಠದಿಂದ ಬಂದಿರತಕ್ಕಂಥ ಒಂದು, ಆಮೇಲೆ ಬೇರೆಯವರೆಲ್ಲ
ಕೊನೆಯದು ಹೆಚ್ಚಿಗೆ ಇವಾಗೆಲ್ಲ ಭಜನಾ ಮಂಡಳಿ ಹತ್ರ ಇರ್ತಕ್ಕಂಥದ್ದು ಸುವಿದ್ಯೇಂದ್ರರು ಪರಿಷ್ಕಾರ ಮಾಡಿದ್ದು. ಆದರೆ ಸುವಿದ್ಯೇಂದ್ರಕ್ಕಿಂತಲೂ ಮುಂಚೆ ನಿಜವಾಗಿ ಇವರೆಲ್ಲರಿಗಿಂತ ಗೋರೆವಾಳ ಹನುಮಂತರಾಯರು ಇವರಿಬ್ಬರು ಆದ ಮೇಲೆ, ಬಿಜ್ಜೂರು ಗುರಣ್ಣ ಆದ ಮೇಲೆ ಚಕ್ರಾಬ್ಜ ಮಂಡಲದ ಮೇಲೆ ಬೆಳಕು ಬಹಳ ಅದ್ಭುತವಾದ ರೀತಿಯಲ್ಲಿ ಬೆಳಕು ಚೆಲ್ಲಿ ಅದನ್ನು ಹೊರಗೆ ಹಾಕಬೇಕಂತ ಪ್ರಯತ್ನ ಮಾಡಿದ ಮಹಿತಾತ್ವ ದೊಡ್ಡ ವ್ಯಕ್ತಿ. ಅಂದರೆ ಯಾರನ್ನ ನೀವು ಬೈಕೊಂಡ್ರೆ ನಂಗೆ ಸಂಬಂಧ ಇಲ್ಲ, ಅದು ನನ್ನವರೆಗೆ ಅವನ ಆರಾಧ್ಯ ಬನ್ನಂಜೆ ಗೋವಿಂದಾಚಾರ್ಯ. ಆ ಪುಣ್ಯಾತ್ಮ ಅದನ್ನು ಅದ್ಭುತವಾದ ಚಕ್ರಾಬ್ಜ ಮಂಡಲದ ಪುಸ್ತಕ ಬರೆದಾರೆ. ಆತನ ಚಿಂತನೆ ನೋಡ್ರಿ, ಆತನ ಪಾಂಡಿತ್ಯ ಏನು, ಗುರುಗಳು ಅದನ್ನು ಒಪ್ಪಿಕೊಂಡಿದ್ದಾರೆ. ನನಗಂತೂ ಆ ತಾತ್ಪರ್ಯ ನಿರ್ಣಯ ನನ್ನ ಮಿತ್ರ ಸದಾನಂದಗೆ ಹೇಳಿ ಕೇಳು, ತಾತ್ಪರ್ಯ ನಿರ್ಣಯ ಒಂದು ಓದು ನೀನು, ಏನು ಪ್ರಮೇಯ ತಿಳಿಯೋದಲ್ಲ, ಸಂಸ್ಕೃತ ಭಾಷೆ ಹೇಗೆ ಮಾತಾಡಬೇಕೆಂಬುದು ಗೊತ್ತಾಗ್ತದೆ ನಮಗೆ. ಸಂಸ್ಕೃತ ಭಾಷೆಯ ಕರತಲ ಮೂಲಕ ಆಗ್ತದೆ, ಅಂಥ ಅದ್ಭುತವಾದ ಭಾಷಾ ಪ್ರಯೋಗ ಮಾಡಿದ್ದಾನೆ ಆ ವ್ಯಕ್ತಿ. ಇಷ್ಟು ಪಾಂಡಿತ್ಯದ ಮೇಲ್ಮಟ್ಟದಲ್ಲಿರುವ ವ್ಯಕ್ತಿ ತಿರುಪತಿ ಹರಿಕಥಾಮೃತಸಾರದ ಪ್ರವಚನಕ್ಕಾಗಿ ಆ ವ್ಯಕ್ತಿಯನ್ನು ನಾನು ಕರೆಸಿದಾಗ ಅನ್ನಮಾಚಾರ್ಯರ ಮಂದಿರದಲ್ಲಿ ಪ್ರಾತಃ ಕಾಲ ಒಂದು ಸಾಯಂಕಾಲ ಒಂದು ಹರಿಕಥಾಮೃತಸಾರ ಹೇಳ್ತಾಯಿದ್ರು. ಆವಾಗ ಮನೆಯಲ್ಲಿ ಬರಬೇಕು, ಊಟ ಮಾಡಬೇಕು, ಗೆಸ್ಟ್ ಹೌಸ್ ಪದ್ಮಾವತಿ ಗೆಸ್ಟ್ ಹೌಸ್ನಲ್ಲಿ ಅವರು ಇರ್ತಿದ್ರು. ಒಮ್ಮೆ ನಾನು ಹೋಗಿದ್ದೆ ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಬಾ ಅಂತಿದ್ರು. ಯಾವಾಗನ್ನ ಹೋಗಿ ಕೂತ್ಕೊಂಡಾಗ ಚಕ್ರಾಬ್ಜ ಮಂಡಲದ ಬಗ್ಗೆ ನಾನು ಕೆಲವು ಸಂದೇಹಗಳನ್ನು ಅವ್ರ ಮುಂದೆ ಇಟ್ಟಾಗ ಅವರು ತಮ್ಮ ಪುಸ್ತಕ, ನಾನು ಅವ್ರ ಪುಸ್ತಕ ಇತ್ತು ನನ್ನ ಹತ್ರ, ತೋರಿಸಿದೆ. ನಾನು ಒಂದು ಸಂಶಯ ಇಟ್ಟೆ, ಆಚಾರ್ಯ ಇದು ಹೀಗದೆಲ್ಲ ಹೇಗೆ ಇದನ್ನು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದುಕೊಳ್ಳೆ. ನೀವೇನು ಚಿಂತನೆ ಮಾಡಿರಿ ಅದನ್ನು ಅಂದರು. ನನಗೆ ಚಕ್ರಾಬ್ಜ ಮಂಡಲ ಸುಜೀರ ಕಂಕಣಾಕಾರ ಸುಳಾದಿಯಿಂದ ಈ ರೀತಿ ಇರಬೇಕೇನೋ ಅಂತ ಅನಿಸ್ತು. ಅಂದುಕೊಳ್ಳೆ ಆ ದೊಡ್ಡ ಚೇತನ ಮಾಡಿದ್ದ ಕೆಲಸ ಏನು ಗೊತ್ತನ, ಎಲ್ಲಿ ನಾನು ಅವರ ಪಾದ ರೇಳುವಿಗೆ ಸರಿ ಹೋಗಲಾರೆ ಆ ಪಾಂಡಿತ್ಯನ ಮುಂದೆ. ಆ ವ್ಯಕ್ತಿ ತಕ್ಷಣ ಫೋನ್ ಎತ್ಕೊಂಡ್ರು, ಅಲ್ಲಿ ಎಲ್ಲಿ ಚಕ್ರಾಬ್ಜ ಮಂಡಲ ರೀಪ್ರಿಂಟ್ ಆಗ್ತಿತ್ತು. ರೀಪ್ರಿಂಟ್ ಆಗೋದಕ್ಕೆ ಫೋನ್ ಮಾಡಿಬಿಟ್ರು ಇಲ್ಲ ಆ ಪ್ರಿಂಟ್ ಆಗೋದು ನಿಲ್ಲಿಸಿಬಿಡು, ಮೊದಲನೇ ಎಡಿಷನ್ ಅಷ್ಟೇ ಇರಲಿ ಸಾಕು. ಈಗ ಮತ್ತೆ ಅದು ಒಂದು 10 ಗ್ಯಾಪು, 20 ವರ್ಷ ಗ್ಯಾಪ್. ಚಕ್ರಾಬ್ಜ ಮಂಡಲ ಪ್ರಿಂಟ್ ಆದ ಮೇಲೆ ಒಂದು 20 ವರ್ಷ ಆದ ಮೇಲೆ ಮತ್ತೆ ಪುನಃ ರೀಪ್ರಿಂಟ್ ಮಾಡಬೇಕು ಅಂತ ಅದನ್ನು ಸಂಕಲ್ಪ ಮಾಡಿ ಕಂಪನಿ ತಮ್ಮ ಸಂಸ್ಥೆ ಮಾಡ್ತಾಯಿದ್ರೆ, ಇಲ್ಲ ಮಾಡಬೇಡ, ಅಪ್ಪಣಾಚಾರ್ಯರು ಒಂದು ನನಗೆ ಚಿಂತನೆ, ಒಂದು ಆಲೋಚನೆ ಹೇಳಿದ್ದಾರೆ, ನನಗೆ ವಿಜ್ಞಾಪನೆ ಮಾಡಿಕೊಂಡಿದ್ದಾರೆ, ಅದು ಬಹಳ ಸುಂದರ ಕಾಣಿಸ್ತದೆ ನನಗೆ. ಅದನ್ನು ಇದು ನನಗೆ ತಿಳಿದ ಮಟ್ಟಿಗೆ ಈ ರೀತಿ ಗುಣಗ್ರಹಣ ಮಾಡುವವರು ಬಹಳ ಕಷ್ಟ. ಯಾಕಂದರೆ ಸಾಮಾನ್ಯವಾಗಿ ನನಗೊಂದು ಥಾಟ್ ಬಂತು ಅಂದರೆ ಅದನ್ನೇ ಹಿಡ್ಕೊಂಡು ಕೊಡ್ತೀನಿ ಹೊರತಾಗಿ ಎಲ್ಲ ಸಾಮರಸ್ಯವಾಗಿ ಅದನ್ನು ಪರಿಷ್ಕಾರ ಮಾಡಬೇಕು, ಅದನ್ನು ಚಿಂತನೆ ಮಾಡಬೇಕೆಂಬುದು ಸಿಗೋದಿಲ್ಲ. ನಮ್ಮ ಗೋರೆವಾಳ ಹನುಮಂತರಾಯರು ಬಿಜ್ಜೂರು ಗುರಣ್ಣ ಆದಮೇಲೆ ಚಕ್ರಾಬ್ಜ ಮಂಡಲದ ಬಗ್ಗೆ ಚಿಂತನೆ ಕೊಟ್ಟವರು. ತಂತ್ರಸಾರ ಸಂಗ್ರಹದಲ್ಲೇ ಮೊಟ್ಟ ಮೊದಲು ಕೊಟ್ಟರು. ತಂತ್ರಸಾರ ಸಂಗ್ರಹದಲ್ಲಿ ಎಷ್ಟು ವಿಜಯರಾಯರನ್ನ ಮೇಲೆ ಎತ್ತಿದ್ದಾರೆ ಅಂದರೆ, ಅವರ ಹರಿಕಥಾಮೃತಸಾರ ಪ್ರವಚನವೂ ನಾನು ಕೇಳೀನಿ. ಬೇರೆ ಬೇರೆಯವರು ಏನೇನೋ ಹೇಳ್ತಿರ್ತಾರೆ, ನನಗೆ ಅವು ಯಾವುದು ಗೊತ್ತಿಲ್ಲ. ಹೇಳುವಾಗ ಅವರು ಕಣ್ಣೀರಿಟ್ಟುಕೊಂಡಿದ್ದು ನೋಡಿ. ನಾನು ಹರಿಕಥಾಮೃತಸಾರದ ಹೇಳುವಾಗ ಉದ್ವೇಗಕ್ಕೊಳಗಾಗಿ ಅವರೊಂದು ಮಾತು ಸಭಾಮುಖದಲ್ಲಿ ಹೇಳಿದರು. ಅದು ಎಷ್ಟು ಸುಂದರ ಇತ್ತು ಅಂದರೆ, ನನಗೆ ತಿಳಿದ ಮಟ್ಟಿಗೆ ಜಗನ್ನಾಥದಾಸರು ಕೆಲವು ಪ್ರಮೇಯಗಳನ್ನು ಹೇಳ್ತಾರೆ, ಕೆಲವು ಅದ್ಭುತವಾದ ವಿಷಯಗಳನ್ನು ಹೇಳ್ತಾರೆ. ಅವು ಸದ್ಯಕ್ಕೆ ಎಲ್ಲಿ ಹುಡುಕಿರು ಸಿಗೋದಿಲ್ಲ. ಸಿಗದೇ ಇರತಕ್ಕಂಥ ಅಪೂರ್ವವಾದ ವಿಷಯಗಳನ್ನು ಅವರು ಹೇಳಿದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ನಮಗೆ ಕಂಡಿಲ್ಲ ಅಂದರೆ ಅದು ತಪ್ಪಲ್ಲ, ಅದು ನಮ್ಮ ದೃಷ್ಟಿಗೆ ಸಿಲುಕದೇ ಇರತಕ್ಕಂಥದ್ದು. ಅಪರೋಕ್ಷೀಕೃತ ಶ್ರೀಜರಾದ ಜಗನ್ನಾಥದಾಸರು ಆ ಮಟ್ಟಕ್ಕೆ ಮುಟ್ಟಿದವರು. ಅವರ ಕಾಲಕ್ಕೆ ಅದು ಇತ್ತೇನೋ, ಎಲ್ಲಿ ಅದು ಇತ್ತೋ, ಹೇಗೆ ಹಿಡಿದರೋ ಗೊತ್ತಿಲ್ಲ ಅಂತ ಅವರು ಸ್ಪಷ್ಟವಾಗಿ ಸಭಾಮುಖದಲ್ಲಿ ಹೇಳಿದ ಮಾತಿದು. ಅವ್ರದ್ದು 3ನೇದು ಪ್ರಿಂಟೆಡ್. ಆ ನಂತರದಲ್ಲಿ ಬಹಳಷ್ಟು ಸಮಕಾಲದಲ್ಲಿ ಬಹಳಷ್ಟು ಬಂದಿದ್ದಾವೆ. ಈ ಕೊನೆಗೆ ಪ್ರಾಜೆಕ್ಟ್ನಲ್ಲಿರುವಾಗ ಏನೋ ಸ್ವಾಮಿ ನನಗೆ ನೀನು ಸ್ವಲ್ಪ ಪ್ರಯತ್ನ ಮಾಡುವಂಥ ಪ್ರೇರಣೆ ಮಾಡಿದ. ಇಂಥ ಗುರುಗಳ ಆಶೀರ್ವಾದವನ್ನು ಮನಸ್ಸಲ್ಲಿಟ್ಟುಕೊಂಡು ಚಕ್ರಾಬ್ಜ ಮಂಡಲವನ್ನು ಸಚಿತ್ರೀಕರಣ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಆಗ ಮಾಡಿದ ಇದು ಒಂದೊಂದು ಮಂಡಲ ತೊಗೊಂಡು ಹೋಗ್ತಾ ಇರ್ತೀವಿ. ಹೀಗೆ ಒಂದು ಮಂಡಲ ಇದು ತೆಲುಗಿನ ಬರೆದಿನ ಆಗ ಪ್ರಾಜೆಕ್ಟಾಗಿದ್ದ ಕಾರಣ ನಮಗೆ ಅಧಿಕಾರಿಗಳಿಗೆ ತೋರಿಸ್ಬೇಕೆಂಬ ಭಾವನೆಯಿಂದ ತೆಲುಗು ಭಾಷೆಯಲ್ಲಿ ಕೆಳಗೆ ವಿವರಣೆ ಕೊಟ್ಟಿರ್ತೀನಿ. ಇದು ಮೊದಲನೆಯ ವಲಯ, ಅಂದರೆ ಒಳಗಿರ್ತದಲ್ಲ ಮೊದಲನೇ ವಲಯ. ಆ ವಲಯದಲ್ಲಿ ಏನು ಭಗವದ್ ರೂಪ ಇರಬೇಕು, ಅಲ್ಲಿ ಯಾವ ಅಕ್ಷರಗಳು ಇರಬೇಕು ಇದು ತೋರಿಸ್ತೀನಿ ನಾನು. ಇದು ಮೊದಲನೇದು. ಅಲ್ಲಿ ಅದರ ಆ ಸುಳಾದಿಯ ತಾಳವನ್ನು ಹಿಡ್ಕೊಂಡು ನಾನು ಒಂದು ಚಿಂತನೆ ಏನು ಮಾಡಿದ್ದೀನಿ, ಸ್ವಾಮಿ ನನಗೆ ಪ್ರೇರಣೆ ಮಾಡಿದ್ದು ಅಂದರೆ, ಇವತ್ತು ಚಕ್ರಾಬ್ಜ ಮಂಡಲಗಳು ಬಹಳ ಬಂದಾವೆ. ಒಂದೊಂದು ವಲಯದಲ್ಲಿ ಒಂದೊಂದು ಕಮಲದ ದಳದಲ್ಲಿ ಎಷ್ಟೆಷ್ಟು ಭಗವದ್ರು ಏನೇನೋ ಎಲ್ಲ ಭಗವದ್ ರೂಪಗಳನ್ನು ಸೇರಿಸಿಬಿಟ್ಟಿದ್ದಾರೆ. ಆದರೆ ನನಗೆ ಅನ್ನಿಸ್ತಂದರೆ ವಿಜಯರಾಯರು ಏನು ಹೇಳಿದ್ದಾರೋ ಅದನ್ನು, ಯಾಕಂದರೆ ಗೋರೆವಾಳ ಬನ್ನಂಜಿ ಅವರೊಂದು ಒಂದು ಮಾತು ಹೇಳ್ತಾರೆ,
ಆಚಾರ್ಯ ಮಧ್ವರು ಬಹಳ ಸೂತ್ರಪ್ರಾಯದಲ್ಲಿ ಚಕ್ರಾಬ್ಜ ಮಂಡಲದ ಬಗ್ಗೆ ರೂಪಕಲ್ಪನೆ ಕೊಟ್ಟರು. ವಿಜಯರಾಯರೇನಾದರೂ ಅವತಾರ ಮಾಡದೇ ಇದ್ದರೆ, ಇದು ತಂತ್ರಸಾರ ಸಂಗ್ರಹದಲ್ಲಿ ಸ್ಪಷ್ಟ ಬರೆದಿದ್ದಾರೆ, ವಿಜಯರಾಯರು ಅವತಾರ ಮಾಡದೇ ಇದ್ದರೆ ಚಕ್ರಾಬ್ಜ ಮಂಡಲದ ಪೂರ್ಣ ಪರಿಚಯ ನಮಗೆ ಆಗ್ತಾ ಇದ್ದಿಲ್ಲ. ಅಂದರೆ ಅಷ್ಟು ಮಾನ್ಯ ಎಂಬ ರೀತಿಯಲ್ಲಿ ಹೇಳಿದ್ದಾರೆ. ಅದು ಚಕ್ರಾಬ್ಜ ದಾಸರು ಹೇಳಿದ್ದಾರೆ ಎಂಬ ಭಾವನೆ ವ್ಯಕ್ತ ಮಾಡಿದ್ದಲ್ಲ. ಬಹಳ ಅದ್ಭುತವಾದ ರೂಪಕಲ್ಪನೆ. ಒಂದು ಪ್ರಾಚೀನವಾದ ಪುರಾಣ ಪ್ರಸಿದ್ಧವಾದ ತಂತ್ರಶಾಸ್ತ್ರಗಳಲ್ಲಿ ನಿಕ್ಷಿಪ್ತವಾದ ಒಂದು ಚಕ್ರಾಬ್ಜ ಮಂಡಲವನ್ನು ಜಗತ್ತಿಗೆ ಕೊಟ್ಟ ಮಹಾನ್ ಚೇತನ ಯಾರು? ವಿಜಯದಾಸರು. ನಾನು ಹೇಳ್ತೀನಿ, ಕೆಲವರು ಇವತ್ತಿನ ಸಮಾಜದಲ್ಲಿರುವ ದೊಡ್ಡ ದೊಡ್ಡ PhD ಮಾಡೋರು ಇವರು ಒಂದೊಂದು ಮಾತಾಡ್ತಿರ್ತಾರೆ, ಎಂಥ ತಪ್ಪು ಕಲ್ಪನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಅಂದರೆ ಇಲ್ಲ, ಪುರಂದರದಾಸರು ಕನಕದಾಸರು ಇವರಿಬ್ಬರಿಗೆ ಮಾತ್ರ ಸಾಮಾಜಿಕ ಪ್ರಜ್ಞೆ, ಅವರು ಸಾಮಾಜಿಕವಾಗಿ ಚಿಂತನೆ ಮಾಡಿದವರು ಅವರಿಬ್ಬರೇ. ಈ ವಿಜಯರಾಯರಿಂದ ಒಂದು ಗೊಡ್ಡು ವೇದಾಂತ ಬಂತು. ಅಂದರೆ ವೇದಾಂತ ತಮ್ಮ ಗ್ರಂಥಗಳಲ್ಲಿ, ತಮ್ಮ ಸುಳಾದಿಗಳಲ್ಲಿ, ತಮ್ಮ ಕೀರ್ತನೆಗಳಲ್ಲಿ, ಹಾಡುಗಳಲ್ಲಿ, ಗ್ರಂಥಗಳಲ್ಲಿ ತುಂಬಿಕೊಂಡ್ರು. ಇವರು ಸಾಮಾಜಿಕ ಪ್ರಜ್ಞೆ ಇಲ್ಲದವರು ಅಂತ ಅವ್ರು ಅಂತಾರೆ. ಇವತ್ತು ಅಂತ ಇದ್ದಾರೆ, ಯಾರು ನಮ್ಮವರೇ ಅಂತಾರೆ. ದಾಸ ಸಾಹಿತ್ಯ ಹೆಸರಿಟ್ಟುಕೊಂಡಿರ್ತಕ್ಕಂಥವರೇ ಶರಣ ಸಾಹಿತ್ಯದಲ್ಲಿ ಎಷ್ಟು ಸಾಮಾಜಿಕ ಪ್ರಜ್ಞೆ, ಹರಿದಾಸರ ಸಾಹಿತ್ಯದಲ್ಲಿ ಪುರಂದರದಾಸರು, ಕನಕದಾಸರು ಅಷ್ಟರವರೆಗೆ ಹೇಳಬಹುದು ಹೊರತಾಗಿ ನಂತರದ ಹರಿದಾಸರಲ್ಲಿ ವಿಜಯರಾಯರಿಂದ ಪ್ರಾರಂಭವಾದ ದಾಸ ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಬಹಳ ಕಮ್ಮಿ ಎಂಬ ಮಾತಾಡ್ತಾರೆ. ನಾನು ಒಂದೇ ಅವ್ರನ್ನ ಕೇಳ್ತೀನಿ, ಈ ಚಕ್ರಾಬ್ಜ ಮಂಡಲವನ್ನು ಒಂದು ಕನ್ನಡ ಭಾಷೆಯಲ್ಲಿ ಅದು ಸುಳಾದಿಯ ರೂಪದಲ್ಲಿ ವಿಜಯರಾಯರು ಕೊಟ್ಟಿದ್ದಲ್ಲ, ಇದಕ್ಕಿಂತಲೂ ಸಾಮಾಜಿಕ ಪ್ರಜ್ಞೆ ಬೇಕಾ? ಏನು ಸಾಮಾಜಿಕ ಪ್ರಜ್ಞೆ ಇದ್ದರು? ಸಮಾಜಕ್ಕೆ ತಿಳುವಳಿಕೆ ಉಂಟು ಸಮಾಜದಲ್ಲಿ ಚೈತನ್ಯವನ್ನು ಉಂಟು ಮಾಡಬಹುದು. ವಿಜಯರಾಯರು ಕನ್ನಡ ಭಾಷೆಯಲ್ಲಿ ಒಂದು ಪಂಡಿತರಿಗೆ ಸೀಮಿತವಾದದ್ದು ಚಕ್ರಾಬ್ಜ ಮಂಡಲ, ಪಂಡಿತರಿಗೆ ಮಾತ್ರ ಅರ್ಥವಾಗತಕ್ಕಂಥ ದೊಡ್ಡ ತಂತ್ರಶಾಸ್ತ್ರಗಳಲ್ಲಿ ನಿಕ್ಷಿಪ್ತವಾದ ಅಪೂರ್ವವಾದ ಒಂದು ಪ್ರಕ್ರಿಯೆ. ಇಂಥ ಪ್ರಕ್ರಿಯೆಯನ್ನು ಕನ್ನಡ ಭಾಷೆಯಲ್ಲಿ ಅದು ಬೀಜಾಕ್ಷರಗಳನ್ನೆಲ್ಲದರಲ್ಲಿ ಹಾಕಿದ ಕನ್ನಡ ಭಾಷೆಯಲ್ಲಿ ಸುಳಾದಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಅರ್ಥ ಏನು? ಸಮಾಜ ಅಂದರೆ ಅವರು ಇಲ್ಲ, ವಿಜಯರಾಯರು ಅದರಲ್ಲಿ ಒಂದು ಮಾತು ಬರೆದಿರಬೇಕಾಯಿತು ಸುಳಾದಿಯ ಕೊನೆಯಲ್ಲಿ. ಏನಂತ? ಇದು ನಾವು ಚಕ್ರಾಬ್ಜ ಮಂಡಲ ಮಾಡ್ತಾ ಇದ್ದೀವಿ, ಅಪೂರ್ವವಾಗಿರತಕ್ಕಂಥದ್ದು, ಇದು ಪಂಡಿತರಿಗೆ ಮಾತ್ರ ಸೀಮಿತವಾದದ್ದು, ದೊಡ್ಡ ದೊಡ್ಡ ವಿದ್ವಾಂಸರು ಯಾರಿದ್ದಾರೋ ಅವರು ಮಾತ್ರ ಇದನ್ನು ಸುಳಾದಿ ಓದ್ಕೋಬೇಕು, ಇದನ್ನು ಅನುಷ್ಠಾನ ಮಾಡಬೇಕು, ಇದನ್ನು ಇನ್ಯಾರಿಗೂ ಇದನ್ನು ತಿಳಿಸ್ಕೊಡಬಾರ್ದು ಅಂತ ವಿಜಯರಾಯರು ಏನಾದರೂ ಒಂದು ಶಬ್ದ ಪ್ರಯೋಗ ಮಾಡಿದ್ದರೆ ನಾವೇನು ಮಾಡಬೇಕು? ಇವರು ಗೊಡ್ಡು ಇಲ್ಲ, ಅವರು ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಅವ್ರಿಗೆ ಸಂಸ್ಕೃತ ಬರ್ತಿದ್ದಿಲ್ವಾ ವಿಜಯರಾಯರಿಗೆ? ಯಾರೋ ಒಬ್ಬ ಅಡಿಗೆಯವನ ಕೈ ಹಿಡ್ಕೊಂಡು ಸುಧಾ ಅನುವಾದ ಮಾಡಿಸಿದವರಿಗೆ ಅವರು ಅಂದುಕೊಂಡಿದ್ದರೆ ಚಕ್ರಾಬ್ಜ ಮಂಡಲವನ್ನು ಇಡೀ ಸಂಸ್ಕೃತ ಭಾಷೆಯಲ್ಲೇ ಅವರ, ಯಾಕಂದರೆ ಕೀರ್ತನೆಗಳವೆ, ಆ ಕೀರ್ತನೆಗಳು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಕೀರ್ತನೆಗಳು ನಮಗೆ ಉಪಲಬ್ಧ ಆಗ್ತದೆ. ಮತ್ತು ಯಾಕೆ ಮಾಡಲಿಲ್ಲ? ಕನ್ನಡದಲ್ಲಿ ಯಾಕೆ ಮಾಡಿದರು? ಮತ್ತು ಹೋಗಲಿ ಅದರಲ್ಲಿ ಇನ್ನೊಂದು ಬರೆದಿರಬೇಕಾಯ್ತೇನು? ಇದು ದಯಮಾಡಿ ಹೆಣ್ಮಕ್ಕಳು ಯಾರು ಓದಬಾರ್ದು ಅಂತ ಅದರಲ್ಲಿ ಇದ್ದಿದ್ರೆ ಅದು ಒಂದು ದೊಡ್ಡ ಪ್ರಾಬ್ಲಮ್. ನಾನು ಹೇಳುವುದಿಷ್ಟೇ, ಚಕ್ರಾಬ್ಜ ಮಂಡಲ ಹೆಣ್ಮಕ್ಕಳು ಓದಬಾರ್ದು, ಸುಳಾದಿ ಚಿಂತನೆ ಮಾಡಬಾರ್ದು ಅಂತಲ್ಲ. ಯಾಕಂದರೆ ಹಾಗಿದ್ದ ಪಕ್ಷದಲ್ಲಿ ಕೆಲವು ಹರಿದಾಸರ ವಾಣಿಯನ್ನು ನೀವು ಯಾರು ಹೇಳಕ್ಕೆ ಬರೋದಿಲ್ಲ. ಯಾಕೆ? ಬೀಜಾಕ್ಷರಗಳ ಪ್ರಯೋಗವೇ. ಅದರಲ್ಲಿ ಎಕ್ಸ್ಪೆಷಲಿ ಶೇಷದಾಸರ ಕೀರ್ತನೆಗಳು, ಸುಳಾದಿಗಳು ನೋಡಿಬಿಟ್ರೆ ಗೀತಾವಾಕ್ಯಗಳನ್ನು, ಆಚಾರ್ಯರ ವಾಕ್ಯಗಳನ್ನು ಹಾಗೆ ಕೊಟ್ಟು ಬಿಡ್ತಾರೆ, ಕೊಟೇಶನ್ ಕೊಟ್ಟು ಬಿಡ್ತಾರೆ ಮಧ್ಯದಲ್ಲಿ. ಮತ್ತು ಅವನ್ನು ನಾವು ಯಾರು ಓದಾಗಿಲ್ಲ. ಅಷ್ಟೇ ಯಾಕೆ, ನಾನು ಇವತ್ತು ಮುಂಜಾನೆ ಓ ನಮೋ ನಾರಾಯಣಯತಿ ಸಿದ್ಧಂ ಪ್ರಹ್ಲಾದ ಕೇಳ್ತಾನೆ, ಚಂಡಾವರ್ಕರ್ ಕೇಳ್ತಾರೆ, ಎಲ್ಲಿ ಯಾರು ಸರ್ವೋತ್ತಮ ಅಂದಾಗ ಓ ನಮೋ ನಾರಾಯಣಯತಿ ಸಿದ್ಧಂ ತನ್ನಾಮ ವೇದಾವಳಿಗರ್ಥ ಕೋಲೆ. ಏನಾಯ್ತಿದು? ಇದನ್ನು ನಾವು ಹೇಳಬೇಕಾ ಬೇಡ? ಓಂ ನಮೋ ನಾರಾಯಣಾಯ ಅದು ಬೇಡ್ರಿ, ನಮಗೆ ಅದೆಲ್ಲ ಬೇಡ. ನಿಮಗೆ ಜಗನ್ನಾಥದಾಸ ಬಿಟ್ಬಿಡ್ರಿ. ಜಗನ್ನಾಥದಾಸ ಶಾಸನಾನ ಸ್ಪಷ್ಟವಾಗಿ ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಅಂಬೋ ನೈವೇದ್ಯ ಪ್ರಕರಣ ಸುಳಾದಿಯ ಸಂಧಿಯಲ್ಲಿ ಶಾಸನಾನಸನೆ ಅಭಿಯಂಬಿ ಶ್ರುತಿ ಪ್ರತಿಪಾದ್ಯ ಅದು ವೇದವಾಕ್ಯ. ಆ ವೇದವಾಕ್ಯ ನೀವು ಅನ್ನಬೇಕಾ ಬೇಡ? ಹೆಣ್ಮಕ್ಕಳು ಅಲ್ಲಿ ಏನು ಚಿಂತನೆ ಮಾಡಬೇಕಂದ್ರೆ ದಾಸರು ಹೇಳ್ತಾರೆ, ಅನುಷ್ಠಾನ ಮಾಡಬೇಡ. ಚಕ್ರಾಬ್ಜ ಮಂಡಲ ಬರೆದು ಅದನ್ನೆಲ್ಲ ಚಿತ್ರೀಕರಣ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾ ಕೂಡಬೇಡ. ಬರೆದು ಗಂಡನ ಪೂಜೆಗೆ ಅನುವು ಮಾಡಿಕೊಟ್ರೆ ತಪ್ಪಲ್ಲ. ಇವತ್ತು ನಿಜವಾಗಿ ಕೂಡ ಆಗಿರೋದೇ ಅದೇ. ಭಗವಂತನ ಸಂಕಲ್ಪ ನೋಡ್ರಿ, ವಿಚಿತ್ರವಾದದ್ದು. ದಾಸ ಸಾಹಿತ್ಯ ಪ್ರಾಜೆಕ್ಟ್ ಬಂದ ಮೇಲೆ ಏನಾಯಿತು ಅಂತಂದರೆ, ಚಕ್ರಾಬ್ಜ ಮಂಡಲ ಯಾವ ಹೆಣ್ಮಕ್ಕಳಿಗೆ ಗೊತ್ತಿದ್ದಿಲ್ಲ. ಗೊತ್ತಿಲ್ಲದೆ ಇರತಕ್ಕಂಥ ಇದು ಗಂಡಸ ಮಕ್ಕಳಂತೂ ಸತ್ರ ಹಾಕಿಲ್ಲ.
ಗುರುಗಳು ಕ್ಷಮ ಮಾಡಬೇಕಾದ್ರೆ ನಮಗೆ ಯಾರನ್ನ ಆಚಾರ್ಯರು ದೊಡ್ಡ ದೊಡ್ಡ ಆಚಾರ್ಯರು ಹಾಕಿ ಪೂಜೆ ಮಾಡೋರಿದ್ರೆ ಶ್ರೀಗಳವ್ರು ನೋಡಿದ್ರೆ ನಂಗೆ ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ವೆಂಕಟೇಶಾಚಾರ್ಯ ಇದ್ದಾರೆ ರೀ, ಹೇಳ್ರಿ ನೀವು ಸ್ಪಷ್ಟವಾಗಿ. ನನಗೆ ಎಷ್ಟೆಷ್ಟು ಮಂದಿ ಪಂಡಿತರು ಜ್ಞಾನಿಗಳು ನನಗೆ ಅವರೆಲ್ಲ ದೊಡ್ಡವರು ಮತ್ತು ಸಣ್ಣವರು ತಿಳ್ಕೊಬಾಡ್ರಿ, ನಮ್ಮ ಊಹೆಗೆ ನಿಲಕದೇ ಇರತಕ್ಕಂಥ ಅಜ್ಞಾನಿಗಳು. ಆದರೆ ಅವ್ರು ಯಾರು ಕೂಡ ತಾವೇ ಸ್ವತಃ ರಂಗವಲ್ಲಿಯಲ್ಲಿ ಚಕ್ರಾಬ್ಜ ಮಂಡಲನೋ ಅಥವಾ ಪೆನ್ಸಿಲ್ನಲ್ಲೋ ಏನೋ ಹಾಕಿ ಶ್ರೀಪಾದರಾಜ ಮಠದವರು ಪ್ಲೇಟ್ನಲ್ಲಿ ಮಾಡಿದ್ರು ನೋಡಿ. ಬಿಜ್ಜೂರು ಗುರಣ್ಣ ಮೊದಲು ತಾಮ್ರದ ತಗಡಿನಲ್ಲಿ ಮಾಡಿಸಿದಾತ. ಅದಾದಮೇಲೆ ಅದನ್ನು ನೋಡಿಕೊಂಡು ಶ್ರೀಪಾದರಾಜ ಮಠದವರು ಅಪಸವ್ಯ ರೂಪದಲ್ಲಿ ಅದನ್ನು ಚಕ್ರಾಬ್ಜ ಮಂಡಲ ಮಾಡಿ ಯತಿಗಳಿಗೆ ಬಂಗಾರದ ಪ್ಲೇಟ್ನಲ್ಲಿ ಕೊಟ್ಟರು. ದೊಡ್ಡ ದೊಡ್ಡ ಇಂಥ ಪಂಡಿತರುಗಳಿಗೆಲ್ಲ ಬೆಳ್ಳಿ ಪರಿಮಳಾಚಾರ್ಯ ಇಂಥವ್ರಿಗೆಲ್ಲ ಬೆಳ್ಳಿ ಪ್ಲೇಟ್ನ ಕೊಟ್ಟರು. ನಲ್ಲತ್ತವರಿಗೆಲ್ಲ ತಾಮ್ರದ ಪ್ಲೇಟ್ನಲ್ಲಿ ಕೊಟ್ಟರು. ಸೊ ಆ ತಾಮ್ರದ ರೂಪದಲ್ಲಿ ಬಂದಿದ್ದು. ಅದಕ್ಕಿಂತ ಮುಂಚೆ ಯಾವ ಪಂಡಿತರು ಯಾರು ಕೂಡ ಸ್ಪಷ್ಟ ಹೇಳ್ತಾರೆ ಆಚಾರ್ಯರು, ಚಕ್ರಾಬ್ಜ ಮಂಡಲಸ್ಥನಾದ ಭಗವಂತನನ್ನು ಪೂಜೆ ಮಾಡಬೇಕು ಅಂತ ಸ್ಪಷ್ಟ ಹೇಳ್ತಾರೆ. ಅದರ ಚಿಂತನೆ ಮಾಡಬೇಕು ಅಂಥೇಳಿ ಅದು ಹಾಕುವ ಪದ್ಧತಿ ಯಾವ ಪಂಡಿತರಿಗೂ ಇದ್ದಿಲ್ಲ. ಅದನ್ನು ಹಾಕಿ ಮಾಡುವ ಪ್ರಕ್ರಿಯೆ ಇದ್ದಿಲ್ಲ. ಆದರೆ ಏನಾಯಿತು ಗೊತ್ತನಾ, ಚಕ್ರಾಬ್ಜ ಮಂಡಲ ಹೆಣ್ಣು ಮಕ್ಕಳಿಗೆ ಪರಿಚಯ ಆದಮೇಲೆ ಸುಳಾದಿ ರಂಗವಲ್ಲಿಯಲ್ಲಿ ಚಕ್ರಾಬ್ಜ ಮಂಡಲ ಹಾಕೋದು, ಅದರ ಮೇಲೆ ಹಾಕಿಬಿಡೋದು. ಮಣಿ ಇಟ್ಟುಬಿಟ್ರೆ ಯಜಮಾನರಾದವರು ಗಂಡಂದರು ಅದರ ಮೇಲೆ ತಟ್ಟಿ ಇಟ್ಟು ಶಂಖದಿಂದ ಸೇರಿ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡಿದರೆ ಎಷ್ಟು ಫಲ. ಅದಕ್ಕೊಂದು ನಾಂದಿ ಸ್ಥಾಪನ, ಅದರೊಂದು ರೂಪಕಲ್ಪನೆ ಬಂದಿದ್ದು ಎಲ್ಲಿಂದ ಅಂದರೆ ವಿಜಯರಾಯರ ಸುಳಾದಿಯಿಂದ ಬಂತು. ಅದು ಹೆಣ್ಣು ಮಕ್ಕಳಿಂದ ಬಂತು, ಗಂಡಸ ಮಕ್ಕಳಿಂದ ಬಂದದ್ದಲ್ಲ, ಇದು ಸತ್ಯ. ಇವತ್ತು ಎಷ್ಟೋ ಮಂದಿ ಹೆಣ್ಣುಮಕ್ಕಳು ಯಾರೂ ಬೇಡ ನಾನೇನು ಕಲ್ಪನೆಯಲ್ಲಿ ಹೇಳೋದಲ್ಲ, ಅದು ದೊಡ್ಡ ಹೆಚ್ಚಳಿಕೆ ಅಂತಲ್ಲ. ನಮ್ಮಕ್ಕ ಇದ್ಲು ಯಶೋಧ ಅಂಥೇಳಿ, ಬಾ ಚಕ್ರಾಬ್ಜ ಮಂಡಲ ಹಾಕದಲೇ ಗಂಡನಿಗೆ ಪೂಜಾಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಮೊದಲು ಚಕ್ರಾಬ್ಜ ಮಂಡಲ ಹಾಕಿಬಿಡೋದು, ಅದರ ಮೇಲೆ ಮಣಿ ಇಟ್ಟುಬಿಡೋದು, ತಟ್ಟಿ ದೇವ್ರ ತಟ್ಟಿ ಇಟ್ಟುಬಿಟ್ಟು ಏನ್ರಿ ಬರ್ರಿ ಸ್ನಾನ ಮಾಡಿರಿ ನೀವು ಅಂತ ಹೇಳ್ತಿದ್ಲು. ಅಂದರೆ ಎಷ್ಟು ಉಪಕಾರ. ಅದು ಅನುಷ್ಠಾನ ಮಾಡಬಾರ್ದು ಅಂತ ಹೇಳಿದ್ದಾರೆ ಹೊರತಾಗಿ. ಈಗ ಓಂಕಾರದಲ್ಲ, ಓಂಕಾರದ ಕಿವಿಗೆ ಬಿರುಡಿಟ್ಕೋಬೇಕಾ, ದೊಡ್ಡ ಗೂಟ ಬಡ್ಕೋಬೇಕಾ? ವೇದ ಮಂತ್ರ ಹೇಳ್ತಾ ಇದ್ರೆ ವೇದ ಮಂತ್ರ ಕಿವಿ ಬೀಳೋದಲ್ವಾ? ಇಲ್ಲರಿ, ಕಿವಿಗೆ ಬೀಳಬಾರ್ದು ಅಂದರೆ ಇದು ಭಾಳ ಭಯಂಕರ ಆಗ್ತದೆ. ಅದು ಕಿವಿ ಬೀಳ್ತದೆ, ಆಟೋಮೆಟಿಕ್ಕಾಗಿ ಬೀಳ್ತದೆ. ಬಿದ್ದಾಗ ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡ್ರೆ ತಪ್ಪು. ಇವಾಗಂತಾರಲ್ಲ ಗಾಯತ್ರಿ ಜಪ ಯಾಕೆ ಮಾಡಬಾರ್ದು, ನಾವು ಓಂಕಾರ ಯಾಕೆ ಉಚ್ಚಾರ ಮಾಡಬಾರ್ದು? ಅಲ್ಲ, ನೀ ಅನುಷ್ಠಾನದಲ್ಲೇ ಬೇಕಾಗಿಲ್ಲ. ಅದು ಕಿವಿ ಬೀಳ್ತಾ ಇರ್ತದೆ. ದೊಡ್ಡವರು ಪ್ರವಚನ ಮಾಡುವಾಗ ಗುರುಗಳು ಅದರ ಓಂಕಾರದ ಬಗ್ಗೆ ಅರ್ಥ ಹೇಳ್ತಿರ್ತಾರೆ, ಅದನ್ನು ಕೇಳಬಾರ್ದು ಅಂತಲ್ಲ, ಕೇಳಬಹುದು. ಅದನ್ನು ನೀವು ನಮ್ಮ ಯಜಮಾನರಿಗೆ, ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿಕೊ. ನಿಜವಾಗಿ ತಾಯಿಯೇ ಗುರುಸ್ಥಾನಿಗಳಾಗ್ತಾಳೆ. ಇವತ್ತು ನೀವು ಹರಿದ ಭಜನೆ ಮಾಡುವ ನಿರಂತರ ಹೆಣ್ಮಕ್ಕಳ ಅಭ್ಯಾಸ ಮಾಡದೇ ಇದ್ದರೆ ನಮ್ಮ ಗಂಡಸ ಮಕ್ಕಳಿಗೆ ಅಂತೂ ಪೇಜಾವರ ಸ್ವಾಮಿಗಳು ಪಬ್ಲಿಕ್ ಮೀಟಿಂಗ್ ಹೇಳಿದ್ರು. ನಿಜವಾಪಣಾಚಾರ್ಯ ಸ್ಪಷ್ಟವಾಗಿ ಹೇಳ್ತೀವಿ ನಾವು, ಈ ಅನುಸಂಧಾನದಲ್ಲ ಏನೇನು ಕೆಲಸ ಮಾಡೋಕ್ಕಲ್ಲಿಗೆ ಯಾವ್ಯಾವ ಭಗವದ್ ರೂಪ ಚಿಂತನೆ ಮಾಡಬೇಕೆಂಬುದು ದಾಸಾಹಿತ್ಯ ಬರದೇ ಇದ್ದರೆ ನಮಗೆ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ವಸ್ತ್ರ ಉಡುವಾಗಿದ್ದು, ಸಂಧ್ಯಾವನ ಕೂತಾಗಿದ್ದು, ಪ್ರದಕ್ಷಿಣೆ ಮಾಡುವಾಗಿದ್ದು, ಇದು ಎಷ್ಟು ಸುಂದರವಾದ. ಹೌದು, ಅದರಲ್ಲಿ ಭೋಜನ ವೈಶ್ವದೇವ ಸಂಬಂಧಪಟ್ಟಿರ್ತಕ್ಕಂಥ ವೈಶ್ವಾನರ ಹೋಮಕ್ಕೆ ಸಂಬಂಧಪಟ್ಟಿದ್ದು. ಆಹುತಿಗಳು ಹೇಗೆ ತೊಗೋಬೇಕು, ಎಲ್ಲಿ ತೊಗೋಬೇಕು, ಯಾವ ಬೆಟ್ಟಿನ ತೊಗೋಬೇಕು, ಇದನ್ನು ದಾಸಾಹಿತ್ಯ ಅಪರಾಧ ಶ್ರೀನಿವಾಸ ಹೊರಗೆ ಹಾಕಿದ. ಅದು ಹೆಣ್ಮಕ್ಕಳ ಅಭ್ಯಾಸ ಮಾಡಿದ್ರಿ ಕಿಚ್ ಕಾಂಪಿಟೇಟ್ಲಿ. ನೀವು ಅದನ್ನು ನೀವೇನು ಪರಿಶೀಲನೆ ಮಾಡಬೇಕಾಗಿಲ್ಲ. ನೀವು ಚಿತ್ರ ಆದರೆ ನಿಮ್ಮ ಮಕ್ಕಳಿಗೆ ಕಲಿಸ್ಬೋದಲ್ವ? ನಿಮಗೆ ಬರದೇ ಇದ್ದರೆ ಮಕ್ಕಳಿಗೆ, ಗಂಡಸ ಮಕ್ಕಳು ಕಲಸಾಗಿಲ್ಲ, ಗಂಡಸ ಮಕ್ಕಳಿಗೆ ಗೊತ್ತಿಲ್ಲ, ಹೆಣ್ಮಕ್ಕಳಾದರೂ ಕಲ್ತ್ಕೊಂಡು. ನಾನು ಅದಕ್ಕೆ ತಾಯಂದರಿಗೆಲ್ಲ ಹೇಳ್ತೀನಿ, ಏನು ಮಾಡಬೇಡ್ರಿ ದಯಮಾಡಿ. ನಿಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸುವಾಗ ಬೂಟ್ ಹಾಕ್ತಿರ್ತೀರಿ, ಡ್ರೆಸ್ ಹಾಕ್ತೀರಿ, ಹಾಕಿರಿ ಡ್ರೆಸ್ ಹಾಕಿರಿ. ಮರಿ ಏನು ಅನ್ಬೇಕು ಹೇಳಿ, ಡ್ರೆಸ್ ಹಾಕ್ತೀನಲ್ಲ ಏನು ಅನ್ಬೇಕು. ಆಗ ಸುಮ್ಮನೆ ಯಾವುದೋ ಡಾಡಾ ಅಂದ್ಕೋತಾರೋ ಟಿ ವಿ ಯಾವುದು ನೋಡಿಸ್ಕೋತಾ ಮಗುವಿಗೆ ಮಾಡೋದಕ್ಕಿಂತ ನಿಮ್ಮ ಕೂಸಿಗೆ ಡ್ರೆಸ್ ಹಾಕುವಾಗ ಸ್ಕೂಲಿಗೆ ಕಳಿಸುವಾಗ ಬಾಯಿಯರಿ ಕೆಲಸ ಮಾಡೋದಲ್ಲಲ್ವ. ಆಗ ಏನು ಅನ್ಬೇಕಪ್ಪ ಹೇಳು ಮರಿ, ಡ್ರೆಸ್ ಹಾಕಲ್ಕೆ ಏನು ಅನ್ಬೇಕಮ್ಮ? ಉಪೇಂದ್ರ, ಬರೇ ಉಪೇಂದ್ರ ಅನ್ಬೇಕಾ? ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಉಪೇಂದ್ರ ಏನೋ ಅದನ್ನು ಹೇಳಿಕೊಡ್ತಾ ಇದ್ರು. ದಿನಾಲಿ ಒಂದು ಸಲ ಅಂತ ಇದ್ದರೆ ಆ ಕೂಸಿಗೆ ತಲೆ ನಿಂದಿರ್ತದೆ. ಅದು ಎಂದೋ ಒಂದು ದಿವಸ ಡ್ರೆಸ್ ಹಾಕುವಾಗ ಏನು ಇಲ್ಲ, ಪಂಚೆ ಉಡಾಕಾಲಕ್ಕೆ ಮಾತ್ರ ಹಾಕಬೇಕು, ಈ ಶರ್ಟು ಪ್ಯಾಂಟ್ ಹಾಕೋಕಾಲಕ್ಕೆ ಹಾಕಬಾರ್ದು ಅಂತ ಎಲ್ಲಿ ಹೇಳ್ಯಾರ. ಶರ್ಟು ಪ್ಯಾಂಟು ಕೂಡ ಏನು, ಅದು ಡ್ರೆಸ್ಸೇ, ಅದು ವಸ್ತ್ರನೇ. ನಮ್ಮ ಮೊದಲು ಇದ್ರ ಒಂದೇ ಸಲ ತಿರಸ್ಕಾರ ಮಾಡ್ಲಿಕ್ಕೆ ಹೋಗಬೇಡ್ರಿ ಹುಡುಗರಿಗೆ, ಮಕ್ಕಳಿಗೆ. ಯಾಕೆ ಅದು ಬಂದುಬಿಟ್ಟದ. ಈಗ ಆ ಬಂದದ್ದನ್ನು ಬಿಡಿಸಬೇಕಾದ್ರೆ ನಿಧಾನ ಹೋಗಬೇಕು. ಪ್ಯಾಂಟ್ ಶರ್ಟ್ ಆ ಸ್ಕೂಲಾಗೆ ಬಿಡೋದಲ್ಲ ಒಳಗೆ ಅವ್ರಿಗೆ. ಅವ್ರು ಡ್ರೆಸ್ ಹಾಕ್ಕೊಳ್ದು ಸ್ಕೂಲಾಗೆ ಕಲ್ಕೊಂಬೋದಲ್ಲ. ಇಲ್ಲರಿ, ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಪಂಚಿ ಗೋಚ್ ಹಾಕ್ಕೊಂಡು ಹೋಗುತ್ತಂದರೆ ಅವೆಲ್ಲಿ ಹೋಗ್ತಾವೆ. ಸೊ ಆ ಹಾಕ್ಕೊಳ್ಳುವ ಪ್ಯಾಂಟ್ ಹಾಕ್ಕೊಳ್ಳುವಾಗ ಇದನ್ನು ಸಾಹಿತ್ಯದ ದ್ವಾರ ನಮಗೆ ಹರಿದಾಸರು ಸಮಾಜಕ್ಕೆ ಕೊಟ್ಟರು. ಹಾಗೆ ಚಕ್ರಾಬ್ಜ ಮಂಡಲವನ್ನು ವಿಜಯರಾಯರು ಕೊಡುವಾಗ ಅವರಿಗೆ ಇದು ಮಹಿಳಾ ಲೋಕದಲ್ಲಾದರೂ ಇದು ಸೇರಲಿ,
ತದ್ವಾರ ಗಂಡಸರಿಗೆಲ್ಲ ಜ್ಞಾನೋದಯ ಆಗಲಿ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಚಕ್ರಾಬ್ಜ ಮಂಡಲವನ್ನು ಬರ್ಕೊಂಡು ಹೆಂಡತಿಯಿಂದ ಬರೆಸಿ ತಾವು ಅದರ ಮೇಲೆ ತಟ್ಟೆ ಇಟ್ಟು ಪೂಜೆ ಮಾಡಲಿ. ಒಂದಲ್ಲ ಒಂದು ದಿವಸ ಗಂಡಸ ಮಗ್ಗ ಕೂಡ ಆ ಚಕ್ರಾಬ್ಜ ಮಂಡಲ ಹಾಕ್ಕೊಂಡು ನಾನಾದರೂ ಇಷ್ಟು ಮಾಡ್ತೀನಿ, ಏನಿಲ್ಲ ತಟ್ಟೆ ಇಡೋದು, ಆ ತಟ್ಟೆಗಳಿಗೆ ಕೈಲೇ ಬರೆದು ಬಿಡೋದು ಸ್ವಚ್ಛ. ಓಂ ಘೃಣಿ, ಓಂ ಅಂ ಅಹ ಘೃಣಿ, ಓಂ ಘೃಣಿಹಿ ಅವೆಲ್ಲ ಬರೆದ್ಬಿಡೋದು. ಅದ್ಮೇಲೆ ನಾನು ನಿನ್ನೆ ಹೇಳಿದ್ದೀನಿ, ಚಕ್ರಾಬ್ಜ ಮಂಡಲ 3 ವಿಧದಲ್ಲಿ ಬರೀಬಹುದು. 3 ವಿಧದಲ್ಲಿ ಬರೆದು ಅನುಷ್ಠಾನ ಮಾಡ್ಕೋಬೋದು. ಒಂದು ಕೇವಲ 4 ವಲಯಗಳಿಂದ ಕೂಡಿದ ಚಕ್ರಾಬ್ಜ ಮಂಡಲ ಒಂದು. ಇನ್ನು ಒಂದು ವಿಷ್ಣು ಷಡಾಕ್ಷರ ಮಂತ್ರದಿಂದ ಕೂಡಿದ್ದು ಒಂದು, ಅಷ್ಟಾಕ್ಷರ ಮಂತ್ರದಿಂದ ಕೂಡಿದ್ದೊಂದು, 6 ವಲಯಗಳಿಂದ ಕೂಡಿದ್ದು ಒಂದು, 4 ವಲಯ, 6 ವಲಯ, 9 ವಲಯ. 9 ಅಂದರೆ ಟೈಮ್ ಹೇಳ್ತಾ ಇರೋದು ನಾನು, ಹಾಗೆ ಹಾಕಿದ ತಪ್ಪು ಅಂತಲ್ಲ, ಹಾಗೆ ಹಾಕಬಾರ್ದು, ಯಾವೇ ಪೂರ್ಣ ಹಾಕಬೇಕು. ಸಮಯನೇ ಇಲ್ಲ ನಿಮಗೆ. ಆಗ 4 ಮಂಡಲ ಹಾಕು, 4 ವಲಯ ಹಾಕು, ಅದೊಂದು ಅಧ್ಯಾತ್ಮ ಆಗ್ತದೆ. ಅಷ್ಟರ ಮೇಲೆ ಚಕ್ರಾಬ್ಜ ಅದನ್ನು ಚಿಂತನೆ ಮಾಡಿಕೊಂಡು ಅದರ ಮೇಲೆ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡಿದರೂ ಅದು ಒಂದಾಗ್ತದೆ. ಆಮೇಲೆ ನಿತ್ಯದಲ್ಲಿ ಅನುಷ್ಠಾನಕ್ಕೆ ಯೋಗ್ಯವಾಗಿರತಕ್ಕಂಥ ವಿಷ್ಣು ಷಡಕ್ಷರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, 6 ವಲಯಗಳಿಂದ ಕೂಡಿದ ಚಕ್ರಾಬ್ಜ ಮಂಡಲ ಬರೆದು ಅದರ ಮೇಲೆ ಸುದರ್ಶನ ಇಟ್ಟು ಪೂಜೆ ಮಾಡಿದರೆ ಅದು ಒಂದು ಪದ್ಧತಿ. ಟೈಮ್ ಇತ್ತು ನಮಗೆ ಒಳ್ಳೆ ಚೆನ್ನಾಗಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಗಂಡ ಹೆಂಡ್ರಿ ಇಬ್ಬರೂ ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ, ಅಂಥವ್ರು ಏನು ಮಾಡಬೇಕು? ಸಂಕ್ಷೇಪವಾಗಿ ಮಾಡಿಕೊಳ್ಳೋಕೆ ಇದು ನಾನು ಹೇಳಿದ್ದನ್ನು ತಿಳ್ಕೊಬಾರ್ದು. ಮತ್ತೆ ಇದು ಹರಿದಾಸರೇ ತೋರಿಸಿದ ಮಾರ್ಗ. ಗೋರೆ ಹನುಮಂತರಾಯ ಸ್ಪಷ್ಟ ಮಾಡ್ತಾರೆ, ಚಕ್ರಾಬ್ಜ ಮಂಡಲವನ್ನು ಒಟ್ಟು ಮಾಡಿರಿ, ಅದನ್ನು ಹೇಗೋ ಒಂದು ರೀತಿ ತೊಗೊಂಬರ್ರಿ. ಸೊ 4 ವಲಯ, 6 ವಲಯ ಅಥವಾ 9 ವಲಯ, 3 ವಿಧದಲ್ಲಿ ಚಕ್ರಾಬ್ಜ ಮಂಡಲ ಬರಡಿ. ಬಟ್ ಚಕ್ರಾಬ್ಜ ಮಂಡಲ ಇಲ್ಲದಲೇ ಅದರ ಮೇಲೆ ಗಂಡ ಪೂಜೆ ಮಾಡದಂತೆ ಮಾಡಿರಿ. ಚಕ್ರಾಬ್ಜ ಮಂಡಲದ ಮೇಲೆ ನಿಮ್ಮ ಗಂಡಂದರು ಪೂಜೆ ಮಾಡುವಂತೆ ಮಾಡಿಕೊಡ್ರಿ. ಅದರಿಂದ ನಿಮಗೂ ಪುಣ್ಯ. ಅದನ್ನು ಅನುಷ್ಠಾನ ಮಾತ್ರ ಮಾಡಬೇಡ. ಅದು ಕೂತ್ಕೊಂಡು ಜಪ ಮಾಡಿ ನೀವೇ ಅರ್ಚನೆ ಮಾಡಿಕೋತ ಅಮ್ಮಜಾಯ ನಮಃ ಆನಂದಾಯ ನಮಃ ಪುರೋಹಿತರು ಮಾಡ್ತಾರೆ ನೋಡಿ. ಚಕ್ರಾಬ್ಜ ಮಂಡಲ ಮಾಡೋ ಕಾಲಕ್ಕೆ ಅದನ್ನು ಬರೆಸಿ ಅದರದ್ದು ಭಗವದ್ ರೂಪಗಳೆಲ್ಲ ಚಿಂತನೆ ಮಾಡಿ ಅರ್ಚನೆ ಮಾಡ್ತಾರೆ, ಆವಾಹನ ಷೋಡಶೋಪಚಾರ ಪೂಜೆ ಮಾಡ್ತಾರಲ್ಲ, ಅದು ನಾವು ಮಾಡಬಾರ್ದೆ ಹೊರತಾಗಿ ಬರೆದು ಕೊಡುವುದರಲ್ಲಿ ಯಾವ ರೀತಿಯ ತಪ್ಪಿಲ್ಲ. ಈ ರೀತಿ ಚಕ್ರಾಬ್ಜ ಮಂಡಲದ ರೂಪಕಲ್ಪನೆ ನಮ್ಮ ಪರಂಪರೆಯಲ್ಲಿ ಬಂತು. ಇದಕ್ಕೆ ಮೂಲ ಯಾರು ಅಂದರೆ ವಿಜಯರಾಯರು ಮಹಾತ್ಮರು. ಅಂದರೆ ಆಚಾರ್ಯರು ಮಾಡಿದರು. ಆಚಾರ್ಯರು ಅವರು ಅಮೃತವಾಣಿ, ಅದು ಹೇಗಿರ್ತದೆ ಅಂದರೆ ಸೂತ್ರಪ್ರಾಯವಾಗಿರ್ತಾರೆ. ಅದಕ್ಕೆ ಬರಬೇಕು. ಜ್ಞಾನಿಗಳು ಯೋಗದೀಪಿಕಾದಲ್ಲಿ ಅದರ ಬಗ್ಗೆ ಸ್ವಲ್ಪ ವಿವರಣೆ ಅದೇ ಅಂತ ಸ್ಪಷ್ಟ ಅದೇ ಗುರುಗಳ ನಮ್ಮ ಬನ್ನಂಜಿಯವರು ಬರೀತಾರೆ. ಆದರೂ ಅವರು ಯಾಕೋ ಅದು ಪೂರ್ಣ ಅಲ್ಲ ಸ್ವಾಮಿ, ಅದರಿಂದ ಪೂರ್ಣ ಮಾಹಿತಿ ಸಿಗೋದಿಲ್ಲ. ವಿಜಯರಾಯರ ಚಕ್ರಾಬ್ಜ ಮಂಡಲ ನಮಗೆ ಚಕ್ರಾಬ್ಜ ಮಂಡಲದ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತದೆ ಅಂತ ಸ್ಪಷ್ಟ ಮಾಡಿದ್ದಾರೆ. ಅಂತಹ ಚಕ್ರಾಬ್ಜ ಮಂಡಲದ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಒಂದು ಕ್ಷಣ ಕಾಲ ಮೊದಲನೇ ತಾಳ ಓದೋಣ. ವಿಜಯರಾಯರ ಮಾತೇನದೆ, ವಿಜಯರಾಯರ ವಾಕ್ಯವನ್ನು ಮಾತ್ರ ಚಿಂತನೆ ಮಾಡೋಣ. ಕಂಕಣಾಕಾರವನ್ನು ಬರೆದು ಅದರ ಮಧ್ಯ, ಇದು ಒಂದು ಲೈನ್, ಸ್ಪಷ್ಟವಾದ ಶಬ್ದಗಳು. ಕಂಕಣಾಕಾರವನ್ನು ಬರೆದು ಅದರ ಮಧ್ಯ ಓಂಕಾರ 2 ಎಡಬಲದಿ ರಚಿಸಿ, ಶಂಕೆ ಇಲ್ಲದೆ ನಡುವೆ ಘೃಣಿ ಎಂದು ಲಿಪಿಸಿ, ಏನದವ ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡೆಯಣ ಸ್ವರವೇ 2 ಅಲಂಕಾರವನ್ನೇ ಮಾಡಿ ಅಟ್ಟೆ. ಅದು ಮೊದಲನೆಯ ವಲಯ. ಮೊದಲನೇ ತಾಳದಲ್ಲಿ 4 ಲೈನ್. ಆ 4 ಲೈನ್ನಲ್ಲಿ ಮಧ್ಯದಲ್ಲಿ ಚಕ್ರಾಬ್ಜ ಮಂಡಲದ ಮಧ್ಯದಲ್ಲಿರುವ ವಲಯ ಕಂಕಣ ಏನದಲ್ಲ ಅಂದರೆ ವಲಯ, ಅದರಲ್ಲಿ ಏನಿರಬೇಕು, ಯಾವುದನ್ನು ಬರಿಬೇಕು ಎಂಬುದನ್ನು ಸ್ಪಷ್ಟ ಮಾಡ್ತಾರೆ. ಕಂಕಣಾಕಾರವನ್ನು ಬರೆದು, ಕಂಕಣಾಕಾರವನ್ನು ಬರೆದು, ಮತ್ತೆ ಕರೆಕ್ಟಾಗಿ ಹಾಕಿಲ್ಲ ಮೆಜರ್ಮೆಂಟು. ಕಂಕಣಾಕಾರವನ್ನು ಬರೆದು ಅದರ ಮಧ್ಯ ಓಂಕಾರ ಎಡಬಲದಿ ರಚಿಸಿ, ಶಂಕೆಯಿಲ್ಲದೆ ನಡುವೆ ಘೃಣಿ ಎಂದು ಲಿಪಿಸಿ. ಇಲ್ಲಿ ಬರಿಬೇಕಂತೆ ಘೃಣಿ. ಘೃಣಿ ಮಧ್ಯ ಬರಿ, ಮಧ್ಯದಲ್ಲಿ ಘೃಣಿ ಬರಿ. ಅದಕ್ಕೆ ಓಂಕಾರ ಎಡಬಲದಿ ರಚಿಸಿ. ಇಲ್ಲಿ ಒಂದು ಓ, 2 ಕಡೆ, ಈ ಕಡೆ
ಓಂಕಾರ ಬರೆದು ಮಧ್ಯದಲ್ಲಿ ಘೃಣಿಹಿ ಅಂತ ಬರೀ ಸ್ಪಷ್ಟ ಮಾಡ್ತಾರೆ ವಿಜಯರಾಯರು. ಆಮೇಲಕ್ಕೆ ಘೃಣಿ ಎಂದು ಲಿಪಿಸಿ ಮೀನಾಂಕನ ಇಲ್ಲೇ ಇರೋದು ಕ್ಲೂ ಕೊಟ್ಟಿರೋದು, ವಿಜಯರಾಯರು ಕ್ಲೂ ಕೊಟ್ಟಿರೋದು ಮೀನಾಂಕನಯ್ಯನ ಪೀಠಸ್ಥಳ. ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು ನಾವು, ನೀವು ಕೂಡ ಬರ್ಕೊಡ್ರಿ. ಮೀನಾಂಕನಯ್ಯನ ಪೀಠಸ್ಥಳ ಇದು ಮೀನಾಂಕನಯ್ಯ ಮನ್ಮಥ ಜನಕ. ಮೀನಾಂಕನಯ್ಯ ಅಂದರೆ ಮನ್ಮಥ ಜನಕನಾಗಿರ್ತಕ್ಕಂಥ ಪರಬ್ರಹ್ಮ ಕೂಡುವ ಪೀಠ ಅಂತ ಇದನ್ನು ಚಿಂತನೆ ಮಾಡು. ಇದಕ್ಕೇನು ಬರಿಬೇಕು? ಮೇಲೆ ಎರಡು ಕಡೆ ಅಂ ಅಹ ಅಂತ ಎರಡು ಬರಿ. ಇದು ಒಟ್ಟು ಇದನ್ನೇ ಚಿತ್ರದಲ್ಲಿ ಚಿತ್ರಿಸಿದರೆ ಘೃಣಿ ಶಬ್ದವಾಚ್ಯನಾದ ಭಗವಂತ ಹೀಗಿರ್ತಾನೆ. ಘೃಣಿ ಎಂಬ ನಾರಾಯಣನ ರೂಪ ಅದು. ಘೃಣಿ ಎಂಬುದು ನಾರಾಯಣ. ಅದು ಎಕ್ಸ್ಪೆಷಲಿ ನಾರಾಯಣ ಅಂದರೆ ಇದು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ರೂಪ ಬೇರೆ ಆಗಿಬಿಡ್ತಾರೆ. ಜಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರ್ಜಿದಾಸನ ಸನ್ನಿವಿಷ್ಟ. ಇದು ಸೂರ್ಯಮಂಡಲ ಮಧ್ಯವರ್ತಿಯಾಗಿರ್ತಕ್ಕಂಥ ನಾರಾಯಣನ ರೂಪ. ಅದನ್ನು ನಾವು ಚಿಂತನೆ ಮಾಡುವಾಗ, ಗಾಯತ್ರಿಯನ್ನು ಪಠನ ಮಾಡುವಾಗ ಆ ರೀತಿ ಮಾಡಬೇಕು. ಇಲ್ಲ, ಇಲ್ಲಿ ವಿಜಯರಾಯ ಹೇಳಿರ್ತಕ್ಕಂಥ ಘೃಣಿ ಶಬ್ದವಾಚ್ಯರಾದ ಭಗವಂತ ಹೇಗಿರ್ತಾನೆ? ಮೇಲಿನ ಬಲಗೈಯಲ್ಲಿ ಶಂಖ ಹಿಡ್ಕೊಂಡಿರ್ತಾನೆ, ಮೇಲಿನ ಎಡಗೈಯಲ್ಲಿ ಚಕ್ರ ಹಿಡ್ಕೊಂಡಿರ್ತಾನೆ, ಕೆಳಗಿನ ಎಡಗೈಯಲ್ಲಿ ಗದ ಹಿಡ್ಕೊಂಡಿರ್ತಾನೆ, ಕೆಳಗಿನ ಬಲಗೈಯಲ್ಲಿ ಕಮಲ ಹಿಡ್ಕೊಂಡಿರ್ತಾನೆ. ಅಂದರೆ 1 2 3 4 ಆಚಾರ್ಯರು ಹೇಳುವಾಗ ಏನು ಮಾಡ್ತಾರೆ ಅಂದರೆ ಈ ಮೇಲಿಂದ ಹಿಂಗೆ ಪ್ರದಕ್ಷಿಣವ ಅಂತಂತಾರೆ. ಪ್ರತಿ ಭಗವದ್ರೂಪಗಳನ್ನು ಚಿಂತನೆ ಮಾಡುವಾಗ ಅಜಾದಿ ರೂಪಗಳಾಗಲಿ ಅಥವಾ ಕೇಶವಾದಿ ರೂಪಗಳಾಗಲಿ ಈ ಮೇಲಿನ ಬಲಗೈ ತಗೋಬೇಕು, ಮೇಲಿನ ಬಲಗೈಯಿಂದ ಮೇಲಿನ ಎಡಗೈಗೆ ಬರಬೇಕು, ಮೇಲಿನ ಎಡಗೈಯಿಂದ ಕೆಳಗಡೆ ಇರ್ತಕ್ಕಂಥ ಎಡಗೈಗೆ ಬರಬೇಕು, ಆಮೇಲಕ್ಕೆ ಮತ್ತೆ ಪುನಃ ಕೆಳಗಿರ್ತಕ್ಕಂಥ ಬಲಗೈಗೆ ಬರಬೇಕು. ಇಲ್ಲಿ ಏನಿದೆ? ಶಂಖ ಇದೆ, ಇಲ್ಲಿ ಚಕ್ರ ಇದೆ, ಇಲ್ಲಿ ಗದ ಇದೆ, ಇಲ್ಲಿ ಕಮಲ ಇದೆ. ಇದು ಘೃಣಿ ಶಬ್ದವಾಚ್ಯರಾದ ಘೃಣಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳಲ್ಪಡ್ತಕ್ಕಂಥ ಭಗವಂತನ ರೂಪ. ಇದನ್ನು ಬರಿ ಅಂತಾರೆ. ಇದನ್ನು ಸಚಿತ್ರವಾಗಿ ಬರೀಲಿಕ್ಕೆ ಸ್ವಲ್ಪ ಪ್ರಯತ್ನ. ಇನ್ನು ಒರಿಜಿನಲ್ ಆರ್ಟಿಸ್ಟ್ ಆದರೆ ಅದ್ಭುತ ಬರೀತಾನೆ, ಭಾಳ ಸುಂದರವಾಗಿ ತಯಾರಾಗಲಿಕ್ಕೆ ಸಾಧ್ಯ. ಇಂಥದ್ದು ಬರೆದು ಮೇಲೆ ಅಂ ಅಹ ಅಂತ 2 ಅಕ್ಷರ ಬರೆದರು. ಈ ಘೃಣಿ ಎಂಬವನು ಯಾರಿಗೆ ಸಂಬಂಧಪಟ್ಟ ರೂಪ? ವಿಜಯರಾಯರ ಕೊನೆಗೆ ಹೇಳ್ತಾರೆ, ಇಲ್ಲಿ ಆಧ್ಯಾತ್ಮವೇ ಉಂಟು ಅನ್ನುವಾಗ ಅಧ್ಯಾತ್ಮವನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಆಲೋಚನೆ ಮಾಡಿದಾಗ ಇದು ಸ್ವರೂಪ ದೇಹ. ಈ ಸ್ವರೂಪ ದೇಹದಲ್ಲಿ ಘೃಣಿ ಅಂತ ಅಂದುಕೊಳ್ಳೆ ಅವನು ಬಿಂಬರೂಪಿ ಆಗ್ತಾನೆ. ಬಿಂಬರೂಪಿಯಾದ ಭಗವಂತನ ಶಬ್ದ ಇದು. ಬಿಂಬರೂಪಿಯಾದ ಭಗವಂತನನ್ನು ವಿಜಯರಾಯರು ಹೇಳಿದ ಶಬ್ದ ಯಾವುದು ಅಂದರೆ ಆಚಾರ್ಯರು ಹೇಳಿದ್ದಾಗಲಿ ಘೃಣಿಹಿ ಅಂತಕ್ಕಂಥ. ಅಂದರೆ ಘೃಣಾದಯ ಉಳ್ಳವನು. ಎಷ್ಟು ದಯವುಳ್ಳವನು ಭಗವಂತ ಅಂದರೆ ಆ ಬಿಂಬರೂಪಕ್ಕಿರ್ತಕ್ಕಂಥ ಭಗವಂತನ ಎಲ್ಲ ರೂಪಗಳು ಕರುಣಾ ಸಮುದ್ರವಾಗಿರ್ತಕ್ಕಂಥದ್ದು, ದಯಾ ಸಮುದ್ರ ಭಗವಂತನ ರೂಪಗಳೆಲ್ಲ. ಆದರೆ ಘೃಣಿ ಶಬ್ದವಾಚ್ಯನಾಗ ಬಿಂಬ ಇದ್ದಾನಲ್ಲ, ಅವನ ದಯ ಎಷ್ಟು ಅಂದರೆ ನಮ್ಮ ಊಹೆಗೆ ನೆಲಕದೇ ಇರತಕ್ಕಂಥದ್ದು. ಎಲ್ಲಿ ನಾವು ಅಸೃಜ್ಯ ರಾಶಿಯಲ್ಲಿರುವಾಗ ನಮಗೆ ಶ್ವಾಸೋಚ್ಛ್ವಾಸ ಬಿಟ್ಟು ಮತ್ತೊಂದು ಏನೂ ಇಲ್ಲ, ಈ ಸಮಯದಲ್ಲೂ ಕೂಡ ಜೀವಾಂತರ್ಗತನಾಗಿ ನಮ್ಮೊಟ್ಟಿಗೆ ಸ್ನೇಹಿತನಂತೆ ಅನಾದಿಯಿಂದ ಇದ್ದುಕೊಂಡು ಬಂದು, ಹಾಗಾದರೆ ಅವನಿಗೆ ನಮ್ಮ ದೇಹದಿಂದ ಹೊರಗೆ ಹೋಗುವ ಶಕ್ತಿ ಇಲ್ಲೇನು? ಬಿಂಬರೂಪಿಯಾಗಿದ್ದಾನಲ್ಲ, ಸ್ವರೂಪದಿಂದ ಹೊರಗೆ ಹೋಗಲಿಕ್ಕಾಗಲ್ಲ. ಹಾಗೆಲ್ಲನೇ ಬೇಡ, ಅವನು ಸರ್ವಸಮರ್ಥ. ಆದರೆ ಸರ್ವಸಮರ್ಥನಾದರೂ ಕೆಲವು ನಿಯಮ ಇಟ್ಟುಕೊಂಡಿದ್ದಾನೆ. ಹೀಗೀಗೆ ಈ ರೂಪಗಳಿಂದ ಇಲ್ಲಿದ್ದು ಈ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾನಲ್ಲ, ಆ ವ್ಯಾಪಾರಗಳನ್ನು ಆ ನಿಯಮಗಳನ್ನು ತಾನೇ ದಾಟೋದಿಲ್ಲ. ಅಷ್ಟು ಸುಂದರವಾದ ವ್ಯವಸ್ಥೆ ಉಳ್ಳವನು. ಆತ್ಮಾಂತರ್ಗತನಾಗಿ ಜೀವಾಂತರ್ಗತನಾಗಿ ಬಿಂಬರೂಪದಲ್ಲಿರುವ ಭಗವಂತ ಸರ್ವಸಮರ್ಥನಾದರೂ ಜೀವಿಯನ್ನು ಬಿಟ್ಟು ಕದಲೋದಿಲ್ಲ, ಒಂದು ಕ್ಷಣ ಕದಲೋದಿಲ್ಲ. ಯಾಕೆ ಕದಲೋದಿಲ್ಲ ಅಂದರೆ ಜೀವಿಯ ಅಸ್ತಿತ್ವನೇ ಆ ಬಿಂಬರೂಪದಲ್ಲಿ ಅದೇ. ಬಿಂಬ ಸರದ ಅಂದರೆ ಜೀವಿಯೇ ಇಲ್ಲದಂತಾಗ್ತಾರೆ. ಅವಿನಾಶಿ ಅಂತಕ್ಕಂಥ ಜೀವಿ ವಿನಾಶಕ್ಕೆ ಒಳಗಾಗಬೇಕಾಗ್ತದೆ. ಎಲ್ಲ ಅದು ಮಾಡೋದಲ್ಲ, ಭಗವಂತ ಎಂದಿಗೂ ಮಾಡೋದಲ್ಲ. ಜೀವನಿಗೆ ವ್ಯಕ್ತಿತ್ವ ಕೊಳ್ಳಕ್ಕಾಗಿ, ಜೀವನವನ್ನು ಜೀವಿಯನ್ನು ಜೀವಂತವಾಗಿ ಇಡಲಿಕ್ಕಾಗಿ ಒಳಗಡೆ ಅಂತರ್ಯಾಮಿಯಾಗಿ ನಮ್ಮ ಸ್ವರೂಪ ದೇಹದಲ್ಲಿ ಬಿಂಬರೂಪಿ ಭಗವಂತ ಇದ್ದಾನೆ. ಇದನ್ನು ನಾವು ಎಲ್ಲಿ ಕಾಣಬಹುದು ಅಂತ ಮುಂಜಾನೆ ಹೇಳಿದೆ ನಾನು. ಜ್ಞಾಪಕದನ ಎಲ್ಲಿ ನೋಡಬಹುದು? ನಾವು ಸುಪ್ರಭಾತ ಮಾಡುವಾಗ ಇದನ್ನು ಚಿಂತನೆ ಮಾಡ್ತೀವಿ ಪ್ರತಿನಿತ್ಯದಲ್ಲಿ. ದಾಸನ್ನ ಮಾಡಿಕೋ ಅನ್ನುವಾಗ ವೆಂಕಟರಮಣ ದೇವಾಲಯಕ್ಕೆ ಹೋದ ಕೂಡಲೇ ಇಷ್ಟು ಚಿಂತನೆ ಮಾಡ್ತೀವಿ.
ಇದಕ್ಕೆ ನೀವು ಎಷ್ಟು ನಾವು ಹರಿದಾಸರಿಗೆ ಕೃತಜ್ಞರಾಗಿರಬೇಕು. ಅದರಲ್ಲಿ ಎಕ್ಸ್ಪೆಷಲಿ ವಿಜಯರಾಯರಿಗೆ ಮತ್ತು ಬೇರೆ ಬೇರೆ ದಾಸರು ಈ ವೆಂಕಟರಮಣನ ದೇವಾಲಯದ ಬಗ್ಗೆ ಈ ಚಿತ್ರೀಕರಣ ಯಾವ ಸಾಹಿತ್ಯ ಅನ್ನಮಾಚಾರ್ಯರು 32,000 ಕೀರ್ತನೆಗಳನ್ನು ಮಾಡಿದವರು. ಅದರಲ್ಲಿ ಇವತ್ತು 14,000 ಕೀರ್ತನೆಗಳು ಉಪಲಬ್ಧವೆ, ತಾಮ್ರ ಶಾಸನದಲ್ಲಿ ಸಿಗುತ್ತವೆ. ಶೃಂಗಾರ ಕೀರ್ತನೆಗಳು, ಅಧ್ಯಾತ್ಮ ಕೀರ್ತನೆಗಳು. ಆದರೆ ಇಷ್ಟು ಅಧ್ಯಾತ್ಮ ಕೀರ್ತನೆ ಬರೆದ ಆ ಪುಣ್ಯಾತ್ಮ ಅಂದರೆ ಉಪಲಬ್ಧ ಇಲ್ಲದೆ ಇರತಕ್ಕಂಥ ಮಾಯವಾದ ಕೀರ್ತನೆ ಏನಾದರೂ ಇತ್ತೋ ನಂಗೆ ಗೊತ್ತಿಲ್ಲ. ಯಾಕಂದರೆ ಪುರಂದರದಾಸರಿಂದ ಬಹಳ ಅಭಿಮಾನ ಹೊಂದಿದ್ದಾನೆ. ಪುರಂದರದಾಸರು ಅನ್ನಮಾಚಾರ್ಯರನ್ನು ಗೌರವ ಮಾಡಿದ್ದಾರೆ, ಅನ್ನಮಾಚಾರ್ಯರು ಪುರಂದರದಾಸರನ್ನು. ಯಾಕಂದರೆ ಇದು ಅವರ ಮೊಮ್ಮಗ ಬರೆದ ದ್ವಿಪದ ಕಾವ್ಯದಲ್ಲದೆ. ಅನ್ನಮಾಚಾರ್ಯರ ಮೊಮ್ಮಗ ಒಂದು ತನ್ನ ತಾತನ ಮೇಲೆ ಒಂದು ದ್ವಿಪದ ಕಾವ್ಯ ಮಾಡಿದ್ದಾನೆ. ಆ ದ್ವಿಪದ ಕಾವ್ಯದಲ್ಲಿ ಪುರಂದರದಾಸರು ಬೆಟ್ಟಕ್ಕೆ ಬಂದಾಗ ಪುರಂದರದಾಸರ ವಯಸ್ಸೇನಿತ್ತು, ಅನ್ನಮಾಚಾರ್ಯರ ವಯಸ್ಸು ಸ್ಪಷ್ಟ ಮಾಡ್ತಾನೆ. ಚರಿತ್ರೆಯಿಂದ ಸ್ವಲ್ಪ ನಾವು ನಿರ್ಣಯ ಮಾಡ್ಬೋದು. ಆ ಸಮಯದಲ್ಲಿ ಪುರಂದರದಾಸರನ್ನು ಅನ್ನಮಾಚಾರ್ಯರು ಯಾವ ರೀತಿ ಗೌರವದಿ 96 ವರ್ಷ ಅಂತೆ ಅನ್ನಮಾಚಾರ್ಯರಿಗೆ ದೇಹ ಬಗ್ಗಿ ಹೋಗಿತ್ತಂತೆ ಅಂಥ ಅನ್ನಮಾಚಾರ್ಯ. ಅದರಲ್ಲಿ ಇನ್ನೊಂದು ಆಶ್ಚರ್ಯ ಅಂದರೆ ಸಹಜವಾಗಿ ಕವಿಗಳೇನು ಮಾಡ್ತಾರೆ, ತಮ್ಮ ತಾತನ ಬಗ್ಗೆ ಹೇಳುವಾಗ ತಮ್ಮ ತಾತನ ಔತ್ಕೃಷ್ಟ್ಯವನ್ನು ಜಾಸ್ತಿ ಹೇಳಿ ಆತನ ಭೇಟಿಯಾದ ವ್ಯಕ್ತಿಗಳನ್ನು ಏನು ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಆದರೆ ಚಿನ್ನನ್ನು ಮಾಡಿದ ಕೆಲಸ ಎಂಥದ್ದು ಅಂದರೆ ಪುರಂದರದ ಅನ್ನಮಾಚಾರ್ಯರನ್ನು ಯಾವ ಲೆವೆಲಲ್ಲಿ ಇಡ್ತಾನೋ ಪುರಂದರದಾಸರನ್ನು ಅಷ್ಟೇ ಲೆವೆಲ್ಲಟ್ಟಿಟ್ಟು ತೂಗುತ್ತಾನೆ. ಅದು ಕೀರ್ತನೆ, ಅದು ಸ್ಪಷ್ಟವಾದ ದ್ವಿಪದ ಕಾವ್ಯದಲ್ಲದೆ. ಅನ್ನಮಾಚಾರ್ಯರು ಪುರಂದರದಾಸರು ಬರ್ತಾರೆ ಅಂಥೇಳಿ ಗುಡಿಯ ಮುಂದೆ ಇವತ್ತು ಅರ್ಚಕರು ದೊಡ್ಡ ಸ್ವಾಮಿಗಳು ಹೋದರೆ ಹೇಗೆ ಸ್ವಾಗತ ಮಾಡ್ಲಿಕ್ಕೆ ಆಗ ಅವರ ಅಧೀನದಲ್ಲಿತ್ತು. ಅನ್ನಮಾಚಾರ್ಯ ತಾಳ್ಳಪಾಕ ವಂಶೀಕರ ಅಧೀನದಲ್ಲಿ ಟೆಂಪಲ್ ಇತ್ತು. ಆಮೇಲಕ್ಕೆ ಇವರು ಬಂದರು, ಯಾರು ಮಹಂತ ಬಂದಿದ್ದು. ಮಹಂತನಿಗಿಂತ ಮುಂಚೆ ಇಡೀ ಟೆಂಪಲ್ ದೇವಸ್ಥಾನ ಎಲ್ಲ ಕೂಡ ಅಧೀನ. ಯಾರ್ದು ಅಧೀನ ಅಂದರೆ ತಾಳ್ಳಪಾಕ. ಇದು ನೀವು ಆಶ್ಚರ್ಯ ಪಡ್ತೀರಿ. ಒಬ್ಬ ದಾಸರು ಏನು ಮಾಡ್ತಾರೆ ಗೊತ್ತಾ, ಈ ತಾಳ್ಳಪಾಕರು ಅನ್ನಮಾಚಾರ್ಯ ಇಂಥವ್ರು ಅವ್ರ ಮಗ ಬಹಳ ಉತ್ತಮರಾದರು. ನಂತರದಲ್ಲಿ ವಂಶೀಕರು ಬಂದರಲ್ಲ, ವೆಂಕಟರಮಣನ ಅಧಿಕಾರವನ್ನು ವೆಂಕಟರಮಣ ದೇವಾಲಯವನ್ನು ತಮ್ಮ ಕೈಯಲ್ಲ ಅಂಥೇಳಿ ಬಹಳ ಧಾಷ್ಟ್ಯದಿಂದ ಅಂದರೆ ಕೆಟ್ಟತನದಿಂದ ನಡ್ಕೋತಾ ಇದ್ರಂತೆ. ಅದನ್ನು ಒಬ್ಬ ದಾಸರು ಬರೀತಾರೆ, ತಾಳ್ಳಪಾಕರ ಧಾಷ್ಟ್ಯ ಅಂತ ಬರೀತಾರೆ, ಸ್ಪಷ್ಟವಾಗಿ ಬರೀತಾರೆ. ಸೊ ಅನ್ನಮಾಚಾರ್ಯರು ಪುರಂದರದಾಸರನ್ನ ಸ್ವಾಗತ ಮಾಡಬೇಕು ಅಂಥೇಳಿ ದೇವಾಲಯದ ಮುಂದೆ ಬಂದು ನಿಂತುಕೊಂಡಿದ್ರಂತೆ. ನಿಂತುಕೊಂಡಾಗ ಪುರಂದರದಾಸ ಬಂದುಕೊಳ್ಳೆ ಅನ್ನಮಾಚಾರ್ಯರು ಕಣ್ಣ ನೀರಿಟ್ಕೋತಾ ಪುರಂದರದಾಸರ ಹತ್ತಿರ ಬಂದು 2 ಕೈಗಳು ಹಿಡ್ಕೊಂಡು, ಪುರಂದರದಾಸರೇ, ಯಾಕೋ ನನಗೆ ನಮ್ಮಪ್ಪ ಶ್ರೀನಿವಾಸ ವಿಠ್ಠಲನ ಹತ್ತಿರ ಕರ್ಕೊಂಡು ಹೋಗಲಿಲ್ಲ, ವಿಠ್ಠಲನ ದರ್ಶನ ನನಗೆ ಎಂದೂ ಮಾಡಿಸ್ಲಿಲ್ಲ. ಆದರೆ ಇವತ್ತು ವಿಠ್ಠಲನೇ ನನ್ನ ಹತ್ರ ಬರ್ತಾ ಇರುವಂತೆ ನಿಮ್ಮನ್ನು ನೋಡಿದರೆ ಅನ್ನಿಸ್ತದೆ. ವಿಠ್ಠಲ ನನಗಾಗಿ ತನ್ನ ದರ್ಶನ ಕೊಡಬೇಕು ಅಂತೇಳಿ ನಿಮ್ಮ ಅಂತರ್ಯಾಮಿಯಾಗಿ ನನ್ನ ಹತ್ರ ಬರುವಂತೆ ಕಾಣಿಸ್ತದೆ ಅಂತ ಯಾರು ಹೇಳ್ತಾರೆ? ಅನ್ನಮಾಚಾರ್ಯ ಹೇಳ್ತಾರೆ. ಪುರಂದರದಾಸರದಕ್ಕೆ ಏನು ಉತ್ತರ ಕೊಡ್ತಾರೆ ಗೊತ್ತನಾ? ಅದರೂ ಚಿನ್ನನ್ನು ಬರ್ದಾನೆ. ಅನ್ನಮಾಚಾರ್ಯ ನಿಮ್ಮನ್ನು ನೋಡ್ತಿದ್ರೆ ನಮ್ಮಪ್ಪ ಅಖಿಲಾಟ ಕೋಡಿ ಬ್ರಹ್ಮಾಂಡಕ ಎಷ್ಟು ಭಕ್ತ ಪರಾಧೀನ ಅಂತ ಗೊತ್ತಾಗ್ತದೆ. ನನಗೆ ಸ್ವಾಗತ ಮಾಡಲಿಕ್ಕೆ ತನ್ನ ಗುಡಿಯೊಳಗೆ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ರೂಪದಲ್ಲಿ ನಿಮ್ಮ ಅಂತರ್ಯಾಮಿಗೆ ನನ್ನ ಹತ್ರ ಬಂದಂತೆ ಕಾಣಿಸ್ತದೆ ಅಂಥೇಳಿ. ಆಮೇಲೆ ಇಬ್ಬರು ಕಲಿತು ಗರ್ಭಗುಡಿ ಹತ್ರ ಹೋಗ್ತಾರೆ, ದೇವರ ಮುಂದೆ ನಿಂತಿರ್ತಾರೆ. ಇವರು ತೆಲುಗು, ಇವರು ಕನ್ನಡ, ಇವ್ರಿಗೆ ಮಹಾರಾಷ್ಟ್ರ ಬರ್ತಿತ್ತೇನೋ ಗೊತ್ತಿಲ್ಲ ನನಗೆ. ಇಬ್ಬರು ನಿಂತಿರ್ತಾರೆ. ತಕ್ಷಣದಲ್ಲಿ ಇಬ್ಬರ ಬಾಯಿಯಿಂದ ಇಬ್ಬರು ಭಗವಂತನ ಕಂಡವರಲ್ವ, ನಾರಾಯಣದ ನಮೋ ನಮೋ, ನಾರಾಯಣದ ಸಂಸ್ಕೃತ, ಪೂರ್ಣ ಸಂಸ್ಕೃತ ಒಂದು ಕೀರ್ತನೆ ಇಬ್ಬರ ಬಾಯಿಯಿಂದ ಬಂದರೆ. ಕೊನೆಯ ಚರಣದಲ್ಲಿ ಅನ್ನಮಾಚಾರ್ಯರು ಅಂಕಿತನೂ ಅದೇ, ಪುರಂದರದಾಸರ ಅಂಕಿತನು. ಆಂಧ್ರದಲ್ಲೆಲ್ಲ ಅದು ಅನ್ನಮಾಚಾರ್ಯರ ಕೀರ್ತನೆಯಾಗಿ, ಕರ್ನಾಟಕದಲ್ಲೆಲ್ಲ ಪುರಂದರದಾಸರ ಕೀರ್ತನೆಯಾಗಿ ಇಬ್ಬರು ನಿಂತುಕೊಂಡು ಏಕಕಾಲದಲ್ಲಿ ಹಾಡಿದ. ಅಲ್ಲಿ ಇನ್ನೊಂದು ಮಾಡ್ತಾರೆ, ಯಜ್ಞ ಮಂಟಪವನ್ನೇ ಪುರಂದರದಾಸರಿಗೆ ಬಿಡದೆಯನ್ನಾಗಿ ನಿರ್ಣಯ ಮಾಡಿದಂತೆ ಅನ್ನಮಾಚಾರ್ಯ. ನೀವು ದಯಮಾಡಿ ಹೊರಗೆ ಹೋಗಬಾರ್ದು. ಯಜ್ಞ ಮಂಟಪ ಅಂದರೆ ನಿಮಗೆ ಗೊತ್ತದನ, ದೇವರ ಬಂಗಾರದ ಗೋಪುರ ಅದಲ್ಲ, ಬಂಗಾರದ ಗೋಪುರದ ಹೊರಗಿರ್ತಕ್ಕಂಥ ಪ್ರಾಕಾರ, ಆ ಪ್ರಾಕಾರಕ್ಕೆ ಅಂಟಿಕೊಂಡು ದೇವಾಲಯದ ಎಡಭಾಗದಲ್ಲಿ, ಆ ದೇವಾಲಯಕ್ಕೆ ಬಲಭಾಗ ಆಗ್ತದೆ, ನಮಗೆ ಎಡ ಆಗ್ತದೆ, ವೆಂಕಟರಮಣ ಅಂತೇಳಿ, ಅದು ಯಜ್ಞ ಮಂಟಪ ಅಂತಾರೆ. ಅದು ಮೊದಲು ಯಜ್ಞ ಮಾಡ್ತಿದ್ರು, ನಂತರದಲ್ಲಿ ಅದರಲ್ಲಿ ಹುಂಡಿ ಎಣಿಸ್ತಾ ಇದ್ದರು. ಈಗ ಆ ಹುಂಡಿನ ಕೂಡ ತೆಗೆದು ಬೇರೆ ಕಟ್ಟಾರೆ, ಅದು ಯಜ್ಞ ಮಂಟಪ. ಆ ಯಜ್ಞ ಮಂಟಪವನ್ನೇ ಪುರಂದರದಾಸರಿಗೆ ಅನ್ನಮಾಚಾರ್ಯರು ವಸತಿ ಗೃಹವನ್ನಾಗಿ ಕೊಟ್ಟರಂತೆ. ನೀವು ಇಲ್ಲೇ ಇರಬೇಕು, ಅಪ್ಪನ ಬಗಲಾಗೇ ಇರಬೇಕು, ಇದ್ದು ಅಪ್ಪನ ಪೂಜಾ ಸೇವಾದಿಗಳನ್ನು ನೀವು ಮಾಡಬೇಕು ಅಂತ ಹೇಳಿದ್ರಂತೆ. ಅಂಥ ಪುಣ್ಯಾತ್ಮ ಆತ, ಸಣ್ಣ ವ್ಯಕ್ತಿ ಅಲ್ಲ. ಆತನ ಸಾಹಿತ್ಯದಲ್ಲಿ ನೀವು ನಂಬಲಾರ್ರಿ, ಅದ್ವೈತವನ್ನು ಅನ್ನಮಾಚಾರ್ಯ ಬೈದಷ್ಟು ಯಾರೂ ಬೈದಿಲ್ಲ. ಪುರಂದರದಾಸರು ಬೈದಿಲ್ಲ, ವಿಜಯರಾಯರು ಬೈದಿಲ್ಲ. ಅಷ್ಟು ಬೈತಾನೆ ಅದ್ವೈತನ, ಅಷ್ಟು ಖಂಡನ ಮಾಡ್ತಾನೆ. ತಪ್ಪು ಅಂತ ಮುಕ್ತ ಖಂಡದಿಂದ ಹೇಳ್ತಾನೆ. ಆದರೆ ಏನು ಮಾಡ್ತಾರೆ ಇವರು ದೇವಸ್ಥಾನದವರು?
ಕಾಸ್ಮೋಪಾಲಿಟಿ ದೇವಸ್ಥಾನ, ಆದರೆ ಏನು ಮಾತಾಡಲ್ಲ. ಯಾಕೆ ಅನ್ನಮಾಚಾರ್ಯರ ಸಂಪತ್ತದು, ಅದು ಕಾರಣ ಅದನ್ನು ಬೇಕಾದಷ್ಟು ಪ್ರಚಾರ. ಅದೇ ನಮ್ಮ ಪುರಂದರದಾಸರು ಅದ್ವೈತದ ಬಗ್ಗೆ ಮಾತಾಡಿದ್ರು, ಎಷ್ಟು ಶಾಠ್ಯಾದ ಇವರಲ್ಲಿ ದಾಸರನ್ನ ಇನ್ನೊಂದು ಮಾತನ್ನು ಬೈತಾರೆ ಅಂತಾರೆ. ಮತ್ತು ಅನ್ನಮಾಚಾರ್ಯರ ಸಾಹಿತ್ಯದಲ್ಲಿ ನೋಡ್ತಾ ಇದ್ದಾರೆ, ಕಣ್ ತೆಗೆದು ನೋಡ್ರಿ ಸ್ವಲ್ಪ. ರಾಮಸುಬ್ಬ ಶರ್ಮಾ ಅಂಥೇಳಿ ಕಚ್ಚಾ ಅದ್ವೈತಿ ಆದ, ಪೂರ್ಣ ಅದನ್ನು ಎಡಿಟ್ ಮಾಡಿದರು. ಅವ್ರನ್ನ ಎಡಿಟ್ ಮಾಡಿದವರೆಲ್ಲ ಅನ್ನಮಾಚಾರ್ಯರ ಸಾಹಿತ್ಯ ಹೊರತಂದವರು ಇಬ್ಬರು ಅದ್ವೈತಿಗಳು ಎಷ್ಟು ಸ್ಪಷ್ಟವಾಗಿ ಬರೀತಾರೆ. ಅನ್ನಮಾಚಾರ್ಯರ ಧೈರ್ಯ ಅದ್ಭುತವಾದದ್ದು. ತಾವು ನಂಬಿದ ಶ್ರೀ ವೈಷ್ಣವ ಸಿದ್ಧಾಂತವನ್ನು ಮೇಲೆ ಎತ್ತಿ ಹಿಡಿಬೇಕು ಅಂತ ಹೇಳಿಕೊಂಡು ಅದನ್ನು ಅದ್ವೈತವರು ಎಷ್ಟು ಖಂಡನೆ ಮಾಡಿದ್ದಾರೆ ಅಂತ ಸ್ಪಷ್ಟ ಬರೀತಾರೆ, ತಮ್ಮ ಇಂಟ್ರೊಡಕ್ಷನ್ನಲ್ಲಿ ಬರೀತಾರೆ. ಸೊ ಅನ್ನಮಾಚಾರ್ಯರ ಸಾಹಿತ್ಯದಲ್ಲಿ ಅದು ಯಾಕೋ ಈ ಚಕ್ರಾಬ್ಜ ಮಂಡಲದ ರೂಪಕಲ್ಪನೆ ಇಲ್ಲ. ಇನ್ನು ಬೇರೆ ರಾಮದಾಸರು ಇಂಥವ್ರ ಅಸಲ್ ಸಾಹಿತ್ಯದಲ್ಲಿ ಇಲ್ಲಿಲ್ಲ. ಆಳ್ವಾರರ ಸಾಹಿತ್ಯ ನಂಗೆ ತಿಳಿದ ಮಟ್ಟಿಗೆ ಆಳ್ವಾರರ ಸಾಹಿತ್ಯದಲ್ಲಿ ಕೂಡ ಚಕ್ರಾಬ್ಜ ಮಂಡಲದ ಭಕ್ತಿಯ ಭಾವ ಕಾಣಬಹುದು ಚಕ್ರಾಬ್ಜ ಮಂಡಲದ. ಆದರೆ ಇವತ್ತು ಮಹಿಳೆಯರೆಲ್ಲರೂ ಅದನ್ನು ನೋಡ್ತಾ ಇದ್ದಾರೆ. ಚಕ್ರಾಬ್ಜ ಮಂಡಲದ ಬಗ್ಗೆ ಸ್ವಲ್ಪ ಆದರೂ ಪರಿಚಯ ಹೊಂದಿದ್ದಾರೆ. ತಮ್ಮ ತಮ್ಮ ಗಂಡಂದರಿಗೆ ಅದನ್ನು ಬರೆದು ಪೀಠದ ಪೂಜೆ ಮಾಡೋದಕ್ಕಿಂತ ಮುಂಚೆ ಬರೆದಿಡ್ತಾರಂದರೆ ಇದಕ್ಕೆ ಕಾರಣ ಯಾರು? ವಿಜಯರಾಯರಲ್ಲ. ಆದರೆ ಕನ್ನಡದಲ್ಲಿ ರಚನೆ ಮಾಡಿದ್ದೆ ಇದು ಸಮಾಜದ ಮೇಲೆ ಎಷ್ಟು ಕನಿಕರ. ನಿಮ್ಮ ಸಮಾಜ ಪ್ರಜ್ಞೆ ಎಂಥದ್ದು ಅಂದರೆ ಕ್ಷಣಿಕವಾಗಿರತಕ್ಕಂಥದ್ದು, ಕೆಲಸಕ್ಕೆ ಬಾರದಾಗಿರ್ತಕ್ಕಂಥ ಸಾಮಾಜಿಕ ಪ್ರಜ್ಞೆ ಎಂಬುದು. ವಿಜಯರಾಯರ ಸಾಮಾಜಿಕ ಪ್ರಜ್ಞೆ ಎಂಥದ್ದು ಅಂದರೆ ಮೇಲ್ಮಟ್ಟಕ್ಕೆ ಸಮಾಜನ ಒಯ್ಬೇಕು, ಎಲ್ಲಿ ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕು. ಇದು ಸಾಮಾಜಿಕ ಪ್ರಜ್ಞೆ. ನಮ್ಮವ್ರದ್ದೇನು ಒಬ್ಬರೊಬ್ಬರು ಹೊಡೆದಾಡಿಕೆ ಮಾಡೋದು, ಒಬ್ಬರೊಬ್ಬರು ಪ್ರೇಮ ಮಾಡಬೇಕು, ಕುಲ ಅಂಬೋದು ಬಿಡಬೇಕು, ಇಷ್ಟರವರೆಗೆ ನಿಮ್ಮ ಸೀಮಿತ. ವಿಜಯರಾಯರ ಆಲೋಚನೆ, ಹರಿದಾಸರ ಆಲೋಚನೆ ಎಂಥದ್ದು ಅಂದರೆ ಜಗತ್ತಿನಲ್ಲಿರುವ ಮಹಿಳೆಯರನ್ನು, ಗಂಡಸು ಮಕ್ಕಳನ್ನು ಎಲ್ಲರನ್ನು ಕೂಡ ಭಗವಂತನ ಕಡೆ ಕರ್ಕೊಂಡು ಹೋಗಬೇಕು. ಅದು ಕಾರಣ ಪುರಂದರದಾಸರೇ ಮೊದಲಾದರೂ ಒಂದೊಂದು ಉಪನಿಷತ್ತನ್ನೇ ಇಡೀ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಜೈವದ ಈ ಬನೆತನಕ್ಕೆ ಬಿಡು 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 ಮನ ಸಂಶಯವ. ಇದೇನು ದ್ವಾಸುಪರ್ಣ ಸೈಜಾಸಖಾಯ ಅಂತಕ್ಕಂಥ ಉಪನಿಷತ್ತಿನ ಟ್ರಾನ್ಸ್ಲೇಷನ್ ಪುರಂದರದಾಸರು ಮಾಡಿಕೊಟ್ಟಿದ್ದಾರೆ, ವಿಜಯರಾಯರು ಮಾಡಿದ್ದಾರೆ. ಕಾರಣ ಏನು? ಆ ರೀತಿ ಒಂದು ಉಪನಿಷತ್ತಿನ ರಹಸ್ಯ. ಎಲ್ಲದಕ್ಕಿಂತ ಮಿಗಿಲಾಗಿ 3 ಉಪನಿಷತ್ತುಗಳಲ್ಲಿ ಬರ್ತಕ್ಕಂತಹದ್ದು ಏನು ಲೈಂಗಿಕ ಜೀವನ ಅಂತ ಒಂದದಲ್ಲ, ಪುತ್ರೋತ್ಪತ್ತಿಗಾಗಿ ಮಕ್ಕಳನ್ನು ಪಡೆಯುವುದಕ್ಕಾಗಿ ದಂಪತಿಗಳ ಮಧ್ಯದಲ್ಲಿ ಆಗತಕ್ಕಂಥ ವ್ಯವಹಾರ, ಅದು ಉಪನಿಷತ್ ಪ್ರತಿಪಾದ್ಯವಾದ ರಹಸ್ಯವನ್ನು ಜಗತ್ತಿಗೆ ಕೊಟ್ಟ ಮೊಟ್ಟ ಮೊದಲೇ ಹರಿದಾಸರು ಅಂದರೆ ಹರಿದಾಸರೇ ಕೊಟ್ಟರು, ಅದರಲ್ಲಿ ಜಗನ್ನಾಥ ದಾಸರೇ ಕೊಟ್ಟರು. ವಿಜಯರಾಯರ ಸುಳಾದಿ ನಮಗೆ ಸಿಕ್ಕಿಲ್ಲ. ಪಂಚಮಹಾಯಜ್ಞ ಸಂಧಿಗೆ ಸಂಬಂಧಪಟ್ಟ ಸುಳಾದಿ ನಮಗೆ ವಿಜಯರಾಯರು ಸಿಕ್ಕಿಲ್ಲ. ಆದರೆ ಸಿಕ್ಕಿರೋದು ಯಾವುದಂದರೆ ಹರಿಕಥಾಮೃತಸಾರದಲ್ವ ಪಂಚಮಹಾಯಜ್ಞ ಸಂಧಿ. ಎಂಥ ಅದ್ಭುತವಾದದ್ದು ಇದು ನಿಜವಾಗಿ ಸಾಮಾಜಿಕ ಪ್ರಜ್ಞೆ. ಸಮಾಜದಲ್ಲಿರುವ ಪ್ರತಿ ವ್ಯಕ್ತಿ ತನ್ನ ಜೀವನವನ್ನು ಯಜ್ಞವನ್ನಾಗಿ ಮಾಡ್ಕೋಬೇಕು, ಅದರಿಂದ ಮೇಲ್ಮಟ್ಟಕ್ಕೆ ಹೋಗಬೇಕೆಂಬ ಆಲೋಚನೆ ಅದಲ್ಲ, ಅದು ದೊಡ್ಡದಾಗಿರತಕ್ಕಂಥದ್ದು. ಅಂಥ ದೊಡ್ಡ ಆಲೋಚನೆಯಲ್ಲಿ ಚಕ್ರಾಬ್ಜ ಮಂಡಲವನ್ನು ರಚನೆ ಮಾಡಿರ್ತಕ್ಕಂಥ ಮಹಿತಾತ್ಮರು ವಿಜಯದಾಸರು. ಅದರ ಬಗ್ಗೆ ಮತ್ತೆ ಮಧ್ಯ ಯಾಕೆ ಹಾಕಿದರು, ಯಾಕೆ ಹಾಕಿದರು, ಇದನ್ನು ನಾಳೆ ನಾವು ಇನ್ನು ಆಳವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರುಗಳಿಗೆ ನಾನು ಈಗಲೇ ವಿಜ್ಞಾಪನೆ ಮಾಡ್ಕೋತೀನಿ. ಸಭಾಮುಖದಲ್ಲೇ ನನ್ನನ್ನು ಸ್ಪಷ್ಟವಾಗಿ ತಪ್ಪು ಹೇಳ್ತಾ ಇದ್ದಿ ಅಂತ ಹೇಳಿದರೆ ನಿಜವಾಗಿ ನೀವು ನನ್ನ ಮೇಲೆ ಅಭಿಮಾನ ಮಾಡಿದಂತೆ, ನಿಜವಾಗಿ ನನ್ನನ್ನು ಆತ್ಮೋದ್ಧಾರ ಮಾಡಿದಂತೆ. ನಮ್ಮ ತಪ್ಪು, ನಾವು ಬಹಳ ದಡ್ಡರು, ನಮಗೇನೂ ಗೊತ್ತಿಲ್ಲ, ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳಿದವನಲ್ಲ ನಾವು. ಅಂದ್ರಕ್ಕಿಂತ ಬಹಳ ನೀಚ ಮಟ್ಟದಲ್ಲಿರುವ ಪರಮ ಪಾಪಿಗಳೊಳಗೆ ಹಿರಿಯ ನಾನು. ನನ್ನ ತಪ್ಪನ್ನು ನೀವು ತಿದ್ದಿರಿ, ನಮಗೆ ಜ್ಞಾನದರ್ಶನ ಮಾಡಿಸಿರಿ, ನಮ್ಮ ಜೀವನವನ್ನು ಪಾವನ ಮಾಡಿರಿ, ನಮ್ಮ ಮೂಢನಂಬಿಕೆಗಳನ್ನು ನೀವು ದೂರ ಓಡಿಸಿರಿ ಅಂತ ಗುರುಗಳಲ್ಲಿ ಹಾಗೆ ಸಭಿಕರಲ್ಲಿ ಕೂಡ. ಯಾಕಂದರೆ ನೀವು ಸತ್ಯಧ್ಯಾನ ವಿದ್ಯಾಪೀಠವನ್ನು ಹೊಂದಿದವರು, ಬಾಂಬೆಯವರು, ಒಳ್ಳೊಳ್ಳೆ ವಿದ್ಯಾಸಿಂಹಾಚಾರ ಅಂತ ಮಹಾಜ್ಞಾನಿಯನ್ನು ಪಡ್ಕೊಂಡವರು ನೀವು. ನಿಮಗೇನಾದರೂ ಇದ್ರ ಪರಿಚಯ ಇದ್ದರೆ, ನಾನು ಹೇಳೋದ್ರಲ್ಲಿ ತಪ್ಪಿದ್ದರೆ ತಕ್ಷಣದಲ್ಲಿ ಕೆಲವರು ಹೇಳ್ತಾರೆ ಸಭಾಮುಖದಲ್ಲಿ ಮಾನಭಂಗ ಮಾಡೋದು. ನನಗೇನು ಹಾಗೆ ಅಂದ್ಕೊಂಬೋದಲ್ಲ. ನೀವು ಸಭಾಮುಖದಲ್ಲೇ ಎದ್ದು ಬಿಡಾಚಾರ್ಯ ನೀವು ತಪ್ಪು ಹೇಳ್ತಾ ಇದ್ದೀರಿ, ಇದು ಹೀಗಲ್ಲ, ನಮ್ಮ ವಿದ್ಯಾಸಿಂಹಾಚಾರ್ಯರು ಅಥವಾ ಪಾಚಾಪ್ರದಾಚಾರ್ಯರು ಅಥವಾ ಇನ್ನೊಬ್ಬ ಆಚಾರ್ಯರು ಹೀಗೆ ಹೇಳಿದ್ದಾರೆ, ಇದು ಹೀಗೆ ತಿದ್ದಿಕೊಳ್ಳ್ರಿ ಅಂದರೆ ಅದು ಶುದ್ಧವಾಗಿತ್ತು ಅಂದರೆ ನಾನು ತಪ್ಪದಲೇ ತಿದ್ದಿಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಎಂಬುದೇ ನನ್ನ ಆಲೋಚನೆ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಭಕ್ತರ ಭಿನ್ನ ಪರಾಕು ಭಕ್ತರ ಭಿನ್ನ